ಮೈಸೂರು ಅಂಬಾರಿ ಮೇಲೆ ಚಾಮುಂಡೇಶ್ವರಿ ಆನಿ ಮೇಲೆ ಅಂಬಾರಿ ಕುಂತು ಹಿಂಗ್ ಅಳ್ಳಾಡ್ಕೊಂತ ಹೋಗತ್ತಲ್ಲ ಹಂಗ ನಮ್ಮ ಮೋರಿ ಆ ಕಡೆ ಬರ್ತದ ಆಕ್ಷನ್ ಮಾಡ್ಕಂತ ಗಳಕ್ ಹೋಗ್ತೀವಲ್ಲ ಯಾವತ್ತದ ಸೆಂಟ್ರಿ ಹೋಗತ್ತೆ ಯಾವನ್ ಬರ್ತಾನ ಅವ್ನ ಹೆಡ್ ಶಾಟ್ ಫಿಕ್ಸ್ ಹಲ್ ಮುರ್ತಾವಲ್ಲ ಎರಡು ಹೋರಿರ್ಲಿ ಆ ಕೊಂಬ್ ಸೊಟ್ಟ ಐತಲ್ಲ ಇರ್ಲಿ ಅದು ಕೊಂಬ್ ಸೊಟ್ಟಿರೋದಕ್ಕೆ ಪಾಸಿಬಲ್ ಹೆಚ್ಚದು ಬಲಗಡಿ ಕುಂಬಿ ಯಾವನ್ ಹೊಡೆದಾನ ಅವನಿಗೆ ಒಂದು ಫ್ರಾಕ್ಚರ್ ಆಗೇ ಆಗೈತೆ. ಅದ್ರ ಚಾಳಿ ಏನಪ್ಪಾ ಅಂದ್ರೆ ಅವ್ನ ಕೈ ಮಾಡ್ಲಿಲ್ಲ ಅಂದ್ರೆ ಅವ್ನು ಹೊಡೆಯಂಗಿಲ್ಲ ಅವ್ರಿಗೆ ಸುಮ್ಮನೆ ಹೋಗ್ತಿರ್ತದ ಅವ್ನ ಬಾಚಕ್ಕೆ ಅವ್ನ ಕೈ ಮಾಡಿದ ಅಂದ್ರೆ ಬಿಡಲ್ಲ ಅವ್ನು ಹೊಡಿತೈತಿ. ನಾ ಇವತ್ತು ಎಲ್ಲಿ ನಿಂತ್ಕೊಂಡು ಹೇಳು ಅಂದ್ರೆ ಹೇಳ್ತೀನಿ, ನಾ ಎಲ್ಲಿ ₹1 ದುಡ್ಡು ಕೊಟ್ಟು ಒಬ್ಬ ಅಂತಂದಿಲ್ಲ. ಇವತ್ತಿನವರೆಗೂ ಸೈಡ್ ಹಚ್ಚಿ ಗಳ ಹಚ್ಚಿ ಹೋಗಿದ್ದು ಉದಾಹರಣೆ ಒಂದು ವಿಡಿಯೋ ಹುಡುಕಿದ್ರು ಸಿಗಲ್ಲ ಅವರೈತು, ಅದು ಎಂದೂ ಹೋಗಿಲ್ಲ. ಹಿಂಗ್ ಬೇಕಾ ಟ್ರೆಜುರಿ ನಮ್ಮ ಮನೆಗೆ ಒಂದು 5-6 ಟ್ರೆಜುರಿ ಅದಾವೆ ಹೆಚ್ಚು ಕಮ್ಮಿ ಹಂಗೆ. ಆಮೇಲೆ ಒಂದು 4-5 TV ಬಂದಾವೆ. ಅದ್ರ ಕೆಳಗಿನ ಪ್ರೈಸ್ಗಳಂತೂ ಭಾಳ ಬಂದಾವೆ, ಬಂಗಾರ ಬೆಳ್ಳಿ ಅದಾದ್ಮೇಲೆ ಬೆಳ್ಳಿನೂ ಬಂದಾವೆ ಕೆಲವೊಂದಿಷ್ಟು ಹಿಂಗೆ ಬಹುಮಾನಕ್ಕೆ. ಆಮೇಲೆ ಏನು ಅನ್ಸಕತ್ತೀವಿ ಟ್ರೆಜರಿ ಕೊಡಕತ್ಮೇಲೆ ಇವ್ರು ನಾವು ಎಂಟ್ರೆನ್ಸ್ ಫೀಸ್ ಕೊಟ್ಟಿದ್ರು ರೊಕ್ಕಕ್ಕಂತೂ ಆಗಂಗಿಲ್ಲ, ನಮ್ಮ ಖುಷಿಗೆ ಹಬ್ಬ ಮಾಡೋದು ಅಂತ ತಿಳ್ಕೊಳಕ್ ಬಿಟ್ವಿ ಅಲ್ಲಿ ನಾವು. ಯಾವಾಗ ನಿಯತ್ತಿನ ಕೊಡ್ಲೆ ಇತ್ತಿತ್ಲ ಬರ್ತಾ ನಿಯತ್ ಕಮ್ಮಿ ಆಕೆ ಅಂತ ಬಂದು ನಮ್ಮವ್ರ ಹಬ್ಬ ಮಾಡೋ ಮುಂದೆ ಕಮ್ಮಿ ಆತಲೆ ಈ ಕಮ್ಮಿ ಆಗೈತಿ ಅಂತಲ್ಲ, ಇದು ನಮ್ಮವ್ರ ಚಾಲ್ತಿಯಲ್ಲಿ ಇದ್ದಾಗೆ ನಿಯತ್ತಿನ ಹಬ್ಬ ಕಮ್ಮಿ ಆಕೆ ಅಂತ ಬಂದ್ವು. ಹೌದಾ, ಅವಾಗಿನ ನಾವು ತಿಳ್ಕೊಂಬಿಟ್ವಿ. ಇನ್ನು ನಮಗೆ ಬುಕ್ಕಿಂಗ್ 90% ನಡೆದಿತ್ರಿ ಬುಕ್ಕಿಂಗ್. ಹಂಗಾಗಿ ನಮಗೆ ಎಷ್ಟೋ ಸಲ ನಾವು ಹೋದಲ್ಲಿ ಬಹುಮಾನ ಕೊಡ್ತೇವಿ, ದುಡ್ಡು ಕೊಡ್ಬೇಕು. ನೋಡ್ರಪ್ಪ ನಮ್ಮ ಹೋರಿ ಹೋಗತಿ, ನಮ್ಮ ಹೋರಿ ಹೋದಂಗೆ ತಕೊಂಡು ಕೊಡ್ರಿ ಸಾಕು ನಮಗೆ. ನಾವು ನಿಮಗೆ ದುಡ್ಡು ಕೊಡ್ತೇವೆ, ನೀವು ನಮಗೆ ಬೈಕೆ ಕೊಡ್ರಿ, ನಮಗೆ ಅದು ಬೇಡ. ಯಾಕಂದ್ರೆ ಅದು ನಿಯತ್ತಿಲ್ಲದ ಅದು ಯಾವತ್ತಿದ್ರು ಒಂದಲ್ಲ ಒಂದು ಸತಿ ಬೇರೆ ಕಡೆ ಯಾವುದೋ ರೂಟೊಳಗೆ ಹೋಗತಿ, ಅದು ಗೊತ್ತಾಗಲ್ಲ. ಅದು ಯಾರಿಗೆ ಗೊತ್ತಾಗತ್ತಿ ಅಂದ್ರೆ ಕಳ್ಕೊಂಡೋಂಗೆ ಅಷ್ಟೇ ಗೊತ್ತಾಗತ್ತೆ. ಆ ಥರ ಯಾರು ಕಳ್ಕೊಂತಾರ ಅವ್ರು ಯಾರು ದುಡ್ಡು ಕೊಟ್ಟು ತರ್ತಾರಲ್ಲ ಇವತ್ತು ಅವ್ರದ್ದು ಯಾವ್ದಾರು ರೂಪದೊಳಗೆ ಹೋಗಿರ್ತದ ಅದು ಹಣ, ಅವ್ರಿಗೆ ಗೊತ್ತಾಗಲ್ಲ ಅಷ್ಟೇ. ಆದ್ರೆ ಬಸವಣ್ಣನ ಕಟ್ಟ್ಯಾರ ಅಂದಮೇಲೆ ಯಾರು ಸ್ವಾರ್ಥಕ್ಕಾಗಿ ಅವರು ಬಹುಮಾನನ ದುಡ್ಡು ಕೊಟ್ಟು ತರ್ತಾರಲ್ಲ ಅವ್ರಿಗೆ ಒಂದೇ ಮಾತು ಹೇಳ್ಬೇಕು ಅಂದ್ರೆ ಅದು ಯಾವತ್ತೂ ಅವ್ರಿಗೆ ಮುಟ್ಟಂಗಿಲ್ಲ. ಆ ಬಸವಣ್ಣಗೂ ಅದು ಸಲ್ತಕ್ಕದ್ದಲ್ಲ, ಅದು ಬಾಯಿಲ್ ಬಸವಣ್ಣ ಅದಕ್ಕೆ ಗೊತ್ತಿರ್ತದೆ ಅದ್ರ ನೋವು ಏನು ಅಂತ ಹಬ್ಬದ ಹೋಗಿರ್ತೈತಿ ಅಂತಂದ್ರೆ. ಆದ್ರೆ ಆ ಬಾಯಿಲ್ ಬಸವಣ್ಣ ಕಟ್ಟ್ಯಾರ ಅಂದಮೇಲೆ ಅವರು ದುಡ್ಡು ಕೊಟ್ಟು ಬುಕ್ಕಿಂಗ್ ಮಾಡ್ಕೊಂಡು ಬಹುಮಾನ ಅಂತಂದ್ರೆ ಅವ್ರ ಹೆಸರು ಮಾಡ್ಬೋದು, ಅದರಿಂದ ಅದು ಕ್ಷಣಿಕ ಸುಖ. ಅವ್ರ ಮನಸ್ಸಿನೊಳಗರ ಅಳಕ್ಕೆ ಕಾಡ್ತಿರ್ತದ ಅದು. ನಾವು ದುಡ್ಡು ಕೊಟ್ಟು ನಾವು ಪ್ರೈಸ್ ತಂದೆ ಇವತ್ತು ಅನ್ನೋದು ಅವ್ರಿಗೆ 10 ವರ್ಷದ ತುದಿಗಾದ್ರೆ ಅದು ಕಾಡ್ತಿರ್ತೈತಿ. ಇವತ್ತು ನನಗೆ ಗಿಲ್ಟಿಲ್ಲ. ನಾ ಇವತ್ತು ಎಲ್ಲಿ ನಿಂತ್ಕೊಂಡು ಹೇಳು ಅಂದ್ರೆ ಹೇಳ್ತೀನಿ, ನಾ ಎಲ್ಲಿಯೂ ₹1 ದುಡ್ಡು ಕೊಟ್ಟು ಬಹುಮಾನ ತಂದಿಲ್ಲ. ಅದೊಂದು ಹೆಮ್ಮೆ ನನಗೆ ನಮ್ಮ ಹೋರಿ ಮೇಲೆ. ಇಷ್ಟು ಹಬ್ಬ ಕೊಟ್ಟಿದ್ದೀರಾ, ನಿಜವಾಗ್ಲೂ ಖುಷಿ ಆಗ್ತಿದೆ ನಿಮ್ದು ಹತ್ರ ಮಾತಾಡ್ಬೇಕು. ಯಾಕೆಂದ್ರೆ ಇಷ್ಟು ಸಂದರ್ಶನಗಳಲ್ಲಿ ಕೆಲವೊಂದು ನಾನು ಮಾಡಿದಾಗ ಎಲ್ಲೋ ಒಬ್ಬೊಬ್ರು ಹೋರಿ ಬಗ್ಗೆ ಮಾತ್ರ ಮಾತಾಡಿದ್ದಾರೆ. ಅದರಲ್ಲಿ ಇದು ಒಂದು ಸಂದರ್ಶನ ಈಗ ನಮ್ದು. ಇದು ಇಷ್ಟು ಹೋರಿ ಹಬ್ಬ ಮಾಡ್ಕೊಂಬಂದಿದ್ದೀರಾ, ಹಬ್ಬನ ಕೊಡ್ಕೊಂಬಂದಿದ್ದೀರಾ ನಿರ್ಭಯಿಂದ. ಯಾವಾಗಾದ್ರೂ ಒಂದಿನ ನಿರ್ಭಯ ಅಷ್ಟು ಚೆನ್ನಾಗಿ ಹಬ್ಬ ಕೊಟ್ಟಿರೋ ನಿರ್ಭಯ ಅವತ್ತು ಯಾಕೋ ಕೊಡೋಕ್ಕೆ ಹಿಂದೇಟು ಹೊಡಿತಾ ಇದೆ, ಯಾವತ್ತಾದ್ರೂ ಆಗಿದೆಯಾ? ಹಿಂದೇಟು ಹೊಡಿತಾ ಇದೆ ಅಂದರೆ ನಾನು ಇವತ್ತಿನವರೆಗೂ ಹೋರಿ ನಾನು ಕಂಟಿನ್ಯೂ ಹೊರಗೆ ಹೋರಿ ಹಿಡಿಯೋಕೆ ಒಂದ್ಸತಿ ನಿಂತಿಲ್ಲ. ಇವತ್ತಿಗೂ ಹೋರಿ ಹೊರ ಹೆಂಗೆ ಬರ್ತೈತಿ ನಾನು ವಿಡಿಯೋ ಬಿಟ್ಟರೆ ನಾನು ಯಾವತ್ತೂ ಹೊರಗೆ ನೋಡಿಲ್ಲ. ನಾನು ಹೋರಿ ಬಿಡೋಕ್ಕೆ ಕಾಯಂ ಇರೋದು. ಇವತ್ತಿನವರೆಗೂ ಗೇಟಿಗೆ ಹೋಗಿದ್ದು ಹೋರಿ ಹಿಂದಕ್ಕೆ ಹೊಳ್ಳಿ ಮಕ ಮಾಡಿದ್ದು ಉದಾಹರಣೆನೇ ಇಲ್ಲ ನಮಗೆ. ನೀವು ಕಂಚೆದಿಂದ ಬಿಡು ಅಂದರೂ ಹೋರಿ ಸೆರಿವೆ ಎಳ್ಯಾಕೆ ರೆಡಿ, ನಾವು ಗೇಟ್ ತಡಾಸ್ ಬಿಡೋಕ್ಕೂ ರೆಡಿ, ಗೇಟಿಂದ ಹೊರ ಬಿಡೋಕ್ಕೂ ರೆಡಿ. ಇವತ್ತಿನವರೆಗೂ ಹೋರಿ ಹಿಂದಕ್ಕೆ ಹೊಳ್ಳಿಲ್ಲ. ಒಂದು ಸತಿ ಹೊಳ್ಳಿತ್ತು ಎಲ್ಲಿ ಅಂದ್ರೆ 1ನೇ ವರ್ಷ ನಾವು ತಂದು ದೇವಗಿರಿ ಹಾಕಿದ್ವಿ, 2ನೇ ವರ್ಷ ಶಂಕರಿಕೊಪ್ಪಕ್ಕೆ ಹಾಕಿದ್ವಿ. ನಾನು ಇವನು ಅಷ್ಟೇ ಹೋರಿ ದಾರಿ ತೋರ್ಸಕ್ಕೆ ಹೊಂಟಿದ್ವಿ. ಅವತ್ತು ನಮಗೆ ಹೊಳ್ಳಿತ್ತು ಹೋರಿ, ಇನ್ನು ಗೇಟ್ ಚಕ್ಕಡಿ ಗಾಡಿ ಎಷ್ಟು ದೂರ ಇತ್ತು, ಇಲ್ಲೇ ಹೋರಿ ನಮಗೆ ಹೊಳ್ಳಿತ್ತು. ಇಬ್ಬರು ತಿಪ್ಪಿ ಒಳಗೆ ಬಿದ್ದು ಉಳಿಸ್ಕೊಂಡು ಅವತ್ತು ಹಂಗೆ ಹಾಯಕ್ಕೆ ಹೊಳ್ಳಿತ್ತು ಹೊಳ್ಳಿ. ಹಾಗೆ ಹಿಡ್ಕೊಂಡು ಸ್ವಲ್ಪ ಮುಂದೆ ಹೋಗಿ ಹೋರಿನ ಮತ್ತಂದು ಬಿಟ್ವಿ. ಏನೋ ಸ್ವಲ್ಪ ಹಂಗೆ ಏನೋ ಆ ಕಡೆ ಕಟ್ಟಾಗಿರ್ತೈತಿ ಹಿಂಗೇನೋ ಅಂತಾರಲ್ಲ, ಆ ಟೈಪ್ ಆಗಿತ್ತೋ ಏನೋ ಗೊತ್ತಿಲ್ಲ, ಆ ಟೈಪ್ ಆಗಿತ್ತು. ಅವತ್ತು ಕಮಿಟಿ ಅವತ್ತು ಹಬ್ಬ ಆಗಿ ಬಿಟ್ಟು ದಿವಸ ಕಮಿಟಿ ಅವ್ನು ಇಲ್ಲಿ ಹರ್ಕೊಂಡು ಹೋಗಿತ್ತು. ಹಂಗಾದಿತ್ತು ಬಿಡೋದ್ರಾಗ ಅದ್ರ ಚಾಳಿ ಹೆಂಗಪ್ಪ ಅಂದ್ರೆ ಫಸ್ಟ್ ಹಿಂಗೊಂದು ಕುಕ್ ಹಿಂಗೆ ಎತ್ತಿ ಅಂತಂದ್ರೆ ಮುಗೀತು, ಸೀದಾ ಆ ಕಡೆಗೆ ಹೋತು ಅಂತಾನೆ ಹೋರಿ. ಈ ಹೋರಿಗೆ ಸಂದರ್ಶನ ಬರೋಕ್ಕೆ ಅಥವಾ ಒಂದು ಪೋಸ್ಟ್ ಬಿಡ್ತೀವಿ, ಅಲ್ಲಿ ನಿಮ್ಮವ್ರಲ್ಲಿ ನಿಮ್ಮ ಯಾರ್ಯಾರು ಹುಡುಗರು ಇರ್ತಾರೋ ಪ್ರತಿಯೊಬ್ರು ಕೆಲವೊಬ್ರು ಮೆನ್ಷನ್ ಮಾಡಿರ್ತಾರೆ, ಕೆಲವೊಬ್ರು ವೆಲ್ಕಮ್ರು ಅಂತ ಹಾಕಿರ್ತಾರೆ. ಯಾಕೆಂದ್ರೆ ಆ ಹೋರಿ ಬಗ್ಗೆ ಅವ್ರು ತೋರ್ಸೋ ಅಭಿಮಾನ ಅದು ಆಗಿರುತ್ತೆ. ಆ ಊರ್ನವ್ರು ತೋರ್ಸೋದು ಬೇರೆ, ಆ ಮನೆಯವ್ರು ತೋರ್ಸೋದು ಬೇರೆ, ಊರಿಂದ ಆಚೆ ಇರೋರು ತೋರ್ಸೋದು ಬೇರೆ. ಹೌದು. ಸೊ ಇವರಿಗೆ ಈ ಇಷ್ಟು ವರ್ಷಗಳ ಪಯಣದಲ್ಲಿ ನಿಮ್ ಜೊತೆ ಇದ್ದಾರೆ, ಏನ್ ಹೇಳಕ್ ಇಷ್ಟಪಡ್ತೀರ? ಏನು ಹೇಳಕ್ಕೆ ಇಷ್ಟಪಡ್ತಾರೆ, ಅವ್ರ ಪ್ರೀತಿ ಅಭಿಮಾನಕ್ಕೆ ಯಾವತ್ತೂ ಅದಕ್ಕೆ ನಾ ಆಭಾರಿ. ಹೌದಾ, ಅದು ಮುಂದೆ ಹೋರಿ ತರ್ತಾನೋ ಬಿಡ್ತಾನೆ ಗೊತ್ತಿಲ್ಲ. ಈ ಹೋರಿ ಒಳಗಂತರೂ ಅವ್ರು ಇಷ್ಟು ಅಭಿಮಾನ ತೋರಿಸ್ಯಾರಲ್ಲ ನಾನು ಎಂದೂ ಮರೆಯೋದಿಲ್ಲ. ಅದಕ್ಕೋಸ್ಕರ ಅಂದ್ರೆ ಅವರು ಇರೋದಕ್ಕೆ ಇಷ್ಟು ಬೆಳೆದೈತಿ ಅಂತ ಅನ್ನ ಕಟ್ಟಿಲ್ಲ. ಹೋರಿ ಹಬ್ಬ ಮಾಡೋದು ಅದ್ರ ಕೆಲಸ ಅದು ಮಾಡಿರ್ತೈತಿ. ಆದ್ರೆ ಅಭಿಮಾನಿಗಳು ಯಾಕೆ ಅಷ್ಟು ಚೆನ್ನಾಗಿ ಜೊತೆಗೆ ಬಂದರು ಅಂದ್ರೆ ಹೋರಿ ಹಬ್ಬ ನೋಡೇ ಬಂದಿರ್ತಾರೆ. ಯಾರು ಸುಮ್ಮನೆ ಅಂತೂ ಬರೋದಿಲ್ಲ. ಸುಮ್ಮನೆ ಅದ್ರ ಗುಣ ನೋಡ್ಬೇಕು ಅಂದ್ರೆ ಮನೆಯವ್ರು ನೋಡಿರ್ತೇವೆ ಅಷ್ಟೇ, ಹೊರ ಯಾರು ನೋಡಿರಲ್ಲ ಅದ್ರ ಗುಣ. ಮನೆಯವ್ರು ಬಿಟ್ಟರೆ ಹೊರಗಲರಿಗೆ ಯಾರಿಗೂ ಗೊತ್ತಿರಲ್ಲ ಭಾಳ. ಅಂದ್ರೆ ಈ ಊರಂದ್ರೆ
ಎಲ್ಲರಿಗೂ ಗೊತ್ತಿರ್ತದೆ, ಆಡಿ ಬೆಳೆದರು ಎಲ್ಲಿ ಆಜುಬಾಜುದರಿ. ಹೊರಗಲರ ಅಭಿಮಾನಿ ಆಗ್ತಾರ ಅಂದ್ರೆ ಅದ್ರ ಹಬ್ಬಕ್ಕೆ ಆಗಿರ್ತಾರೆ. ಅದಕ್ಕೋಸ್ಕರ ಅದ್ರ ಹಬ್ಬಕ್ಕೆ ಅಭಿಮಾನಿ ಆಗ್ಯಾರ ಅಂದ್ರೆ ಈ ಹೋರಿ ಮತ್ತು ನಾವು ಅದಕ್ಕೆ ಅವ್ರಿಗೆ ಯಾವಾಗಿದ್ರು ಚಿರಋಣಿ ಈ ಹಬ್ಬ ಇರಲ್ ತನಕ. ಇದು ಅಭಿಮಾನಕ್ಕೆ ಆಯ್ತು ಬ್ರದರ್. ನಿಮ್ಮಲ್ಲೇ ಕೆಲವೊಂದು ಇಷ್ಟು ಜನ ಇರ್ತಾರೆ, ಯಾಕೆಂದ್ರೆ ಎಲ್ಲಿ ಒಳ್ಳೇದಿರುತ್ತೋ ಅಲ್ಲಿ ಒಳ್ಳೇದು ಅನ್ನೋದು ಅದು ಗೊತ್ತಾಗ್ಬೇಕು ಅಂದ್ರೆ ಅಲ್ಲಿ ಕೆಟ್ಟದಿರ್ಬೇಕು. ಹೌದು, ಅವಾಗೆ ಅದು ಒಳ್ಳೇದು ಅಂತ. ದೇವ್ರ ಇದಾನೆ ಅಂದ್ರೆ ದೇವ್ ಐತೆ ದೇವ್ರ ನಂಬರಿಗೆ ದೇವ್ ಇರ್ಬೇಕು, ದೇವ್ರ ನಂಬಲ್ಲ ಅಂದ್ರೆ ಅವ್ನು ದೇವಿಲ್ಲ. ಹಂಗಾಗಿ ಹಿಡಿತೀವಿ ಅಂತಾನು ಬಂದಿರುತ್ತೆ ನಿಮ್ಗೆ, ಇಲ್ಲ ಹಿಡಿತೀವಿ ಆ ತರ ಬಂದಾಗ ಹೇಗ್ ಫೇಸ್ ಮಾಡ್ತಿದ್ರಿ ಅಂತ ಬಂದಿತ್ತ, ಅಥವಾ ಬಂದಾಗ ಹೇಗ್ ಫೇಸ್ ಮಾಡ್ತಿದ್ರಿ? ಬಹಳಷ್ಟು ಹಬ್ಬಗಳಲ್ಲಿ ನಮಗೆ ಹಿಡಿತಾರ ಅಂತೇಳಿ ಬಂದೈತಿ. ನಮ್ಮಲ್ಲಿ ವ್ಯಕ್ತಿಗಳು ಯಾರು ಮಾಡಿಲ್ಲ. ಇದೊಂದು ನಾನು ಖುಷಿಯಿಂದ ಹೇಳೋ ವಿಚಾರಗಳು. ನಮ್ಮವ್ರು ಅನ್ನೋರು ಇಲ್ಲಿ ನಮ್ಮ ಹೋರಿ ಜೊತೆಗೆ ಅಭಿಮಾನ ತೋರಿಸ್ತಾರೆ, ಯಾರು ಮಾಡಿಲ್ಲ ಹಂಗೆ. ಯಾಕಂದ್ರೆ ಅಂತಾರೆ ನಾವು ಭಾಳ ಸ್ವಲ್ಪ ಅವಾಯ್ಡ್ ಮಾಡ್ಬಿಡ್ತಿದ್ವಿ ಮೊದಲೇ, ಅವನಷ್ಟು ಹಚ್ಕೊಳಕ್ ಹೋಗಂಗಿಲ್ಲ. ಎಲ್ಲ ನಮ್ಮ ಇಲ್ಲಿ ಹುಡುಗರು ಎಲ್ಲರೂ ಅಂದ್ರೆ ಇತ್ತಿತ್ಲ ಬರ್ತಾ ಹೋರಿ ಫಸ್ಟ್ ಇದು ಹಾಯದ್ ನೋಡಿ ಯಾರು ಹಿಡಿಯಕ್ಕೆ ಬರ್ತಿದ್ದಿಲ್ಲ. ಫಸ್ಟ್ ಇತ್ತಿತ್ಲ ಇವನಾಗ್ಲಿ ಇನ್ನೊಬ್ರು ಆಗ್ಲಿ ಇವನಾಗ್ಲಿ ಯಾರಾಗ್ಲಿ ಬರ್ತಾ ನಮ್ಮ ತಮ್ಮ ಅವರೆಲ್ಲ ಇತ್ತಿತ್ಲಾಗ ಹೋರಿ ಹಿಡಿಯಾಕತ್ರು ಹೊರಗೆ. ಇತ್ತಿತ್ಲಾಗ ಹಿಡಿಬೇಕಾದ್ರು ಹೋಗದತ್ ಹೋರಿ. ಹಂಗಾಗಿ ಯಾರು ಹೋರಿ ಹಿಡಿಯಾಕ ಬರ್ತಿದ್ದಿಲ್ಲ, ಬಿಡಾಕು ಅಷ್ಟು ಬರ್ತಿದ್ದಿಲ್ಲ. ಕಾಯಂ ಬಿಡೋರು ಹಿಡಿಯೋರು, ಉಳಿದರೆಲ್ಲ ಕುಣಿಯೋರು ಆ ಥರ ಇತ್ತು. ಅವಾಗ ಇನ್ನೂ ಸಣ್ಣರು ಇದ್ರು ಅವಾಗೋಸ್ಕರ. ಇತ್ತಿತ್ಲಾಗ ಹೋರಿ ಎಲ್ಲ ಹಿಡ್ಕಂತ ಬಂದ್ರು. ಅಭಿಮಾನಿಗಳು ಅವ್ನು ರುದ್ರನ್ ಬಗ್ಗೆ ಭಾಳ ಹೇಳ್ಬೇಕಾಗಿದ್ದು. ಅವ್ನು ಒಂದು ಹಬ್ಬದೊಳಗೆ ನೋಡಿ ಅಭಿಮಾನಿ ಆಗಿದ್ದಷ್ಟೇ, ಒಂದೇ ಒಂದು ಹಬ್ಬದೊಳಗೆ. ಅವಾಗಿಂದ ಕಚ್ಚು ಹಬ್ಬದ ಒಂದು ಇನ್ಸಿಡೆಂಟ್ ಹೇಳಲೇಬೇಕು. ಹೋರಿ ಅಕ್ಕಡದೊಳಗೆ ಬಂದಾಗ ಹೋರಿ ಬ್ಲೇಡ್ ಕಟ್ಟ್ಯಾರ ನೋಡ್ರಿ ಅಂತ ಬಂದು ಕಂಪ್ಲೇಂಟ್ ಹೇಳಿದ್ರು ಕೊಂಬಿಗೆ. ಚಟ್ಟಿನೋರಿ ಬ್ಲೇಡ್ ಕಟ್ತಾರ ಅಂದ್ರೆ ಒಪ್ಪಂತ ಮಾತಾದು. ಮೈಕ್ ನಾವು ಏನಂದ ಅವನು, ಏನ್ ಹೇಳಕತ್ತೀರಿ ನೀವು, ಚಟ್ಟಿನೋರಿ ಬ್ಲೇಡ್ ಕಟ್ತಾರ ಅಂದ್ರೆ ಒಪ್ತವಿ, ಆ ಹೋರಿಗೆ ಹೊಡೆಯದ ಹಂಗೆ ಹೊಡೆದಿದ್ ಗೊತ್ತಾಗಲ್ಲ. ಹೊಡಿತು ಅಂದ್ರೆ ಇಲ್ಲಿ ಕೈ ಹರ್ಕೊಂಡಿರ್ತತಿ, ಮಗ ಕೊಟ್ರು ಅಂದ್ರೆ ಇಲ್ಲಿ ಎದಿ ಹರ್ಕೊಂಡಿರ್ತತಿ, ಇಲ್ಲ ಬಗಲ್ ಹರಿದಿರ್ತತಿ. ಎದುರಿಗೆ ಹೊಡಿದ್ರು ಅಂದ್ರೆ ಫಿಕ್ಸ್ ಅದು ಹೊಡ್ತಾ ಅದ್ರದ್ದು. ಕೊಂಡಜ್ಜಿ ಹಿಂದ ಹಬ್ಬ ಮಾಡಿತ್ತು ಒಂದು ಹಬ್ಬ. ಬರ್ತಾ ಹಂಗೆ 3-4 ಜನ ಎತ್ಕೊಂತ ಬಂದ್ಬಿಡೋದು ಹೋರಿ. ಅದಕ್ಕೆ ಏರಿ ಪರ್ಸ್ ಇತ್ತು, ಮುಗಿತು, ಎದ್ರಿ ಸಿಕ್ಕರ್ ಎತ್ಕೊಂತ ಬರೋದೆ ಸುಮ್ಮನೆ. ಏನೋ ಒಂದ್ ಕಡೆ ಸಾಮಾನ್ ಎಲ್ಲ ಇತ್ತು, ಡೌನ್ ಇತ್ತು ಅಂದ್ರೆ ಸುಮ್ಮನೆ ಸೆಂಟ್ರ್ ಹಿಡಿದು ಹಿಂಗೆ ಯಾರು ಬರ್ತಾರೋ ಅವ್ರಿಗೆ ಎಷ್ಟೋ ಹೊಡ್ಕೊಂತ ಹೋಗತ್ತೆ. ಇನ್ನೂ ಅದ್ರ ಚಾಳಿ ಏನಪ್ಪಾ ಅಂದ್ರೆ ಅವ್ನು ಕೈ ಮಾಡ್ಲಿಲ್ಲ ಅಂದ್ರೆ ಅವ್ನು ಹೊಡೆಯಂಗಿಲ್ಲ ಅವ್ರಿಗೆ, ಸುಮ್ಮನೆ ಹೋಗ್ತಿರ್ತದ ಅವ್ನ ಬಾಚಕ್ಕೆ. ಅವ್ನು ಕೈ ಮಾಡಿದ ಅಂದ್ರೆ ಬಿಡಲ್ಲ, ಅವ್ನು ಹೊಡಿತೈತಿ. ಅವ್ನು ಹಿಂಗೆ ಎದ್ರಿಗೆ ಓಡಿ ಕೊಂಬಿ ಕೈ ಹೊಡ್ಯಾಕ್ ಬಂದ ಅವ್ನು ಹೊಡೆದೇ ಬರ್ತೈತೆ ಅವ್ರಿ. ಅದು ಅವ್ನು ಇದ್ರ ಕೆಟ್ಟ ಚಾಳಿ ಅದ್ರದ್ದು. ಅವನು ಕೈ ಎದುರಿಗೆ ಅಕ್ಕಿಯಲ್ಲೂರು ಹನುಮಂತ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂತ. ಪ್ರತಿಯೊಂದು ಒಂದ್ಸತಿ ಶಾಡ್ಗುಪ್ಪಿ ಒಳಗೆ ಭಾಳ ಸತಿ ಪ್ರತಿಯೊಬ್ಬದೊಳಗೆ ಊರಿಗೆ ಹೊಡ್ಯಾನ, ದುಬ್ಬ ಹಿಡ್ಕೊಂಡು ಓಡಿ ಹೋಗಕ್ ನೋಡ್ಯಾನ. ಅದು ಅವನು ಭಾಳ ಚಲೋ ಇದ್ದ ನಮ್ಮ ಜೊತೆಗೆ. ಒಂದ್ಸತಿ ಎಕ್ಸಾಂಪಲ್ ಇಲ್ಲಿ ಶಾಡ್ಗುಪ್ಪಿ ಒಳಗೆ ಹಬ್ಬ ಇಟ್ಟಿದ್ರು. ಅವಾಗ ನಮ್ಮ ಜೊತೆ ಭಾಳ ಚಲೋ ಇದ್ದ ಅಂದ್ರೆ ನಾವು ಹಿಡಿಬೇಡ ಅಂತ ಯಾವತ್ತು ಹೇಳಿಲ್ಲ. ಅವತ್ತು ಬಂದಾಗ ಇವತ್ತು ನೀನು ನೋಡಿ ನೋಡೋಣ, ಅದ್ರ ಮುಗಳ ದಮ್ಮಿದ್ರು ಹೋಗತಿ, ನಿನ್ ಮುಗಳ ದಮ್ಮಿದ್ರು ಹಿಡಿ ಅಂದೆ. ಆ ಕಡೆದಾಗ ಓಡ್ಯಾನ, ಹೆಂಗ್ ಓಡ್ಯಾನ, ಹೋರಿ ದುಬ್ಬ ಹಿಡಿದು ಹೊಡ್ಕೆ ಮರಕ್ ಬಂದ ನಿನ್ಲಿಂದ. ಹೋರಿ ಅವ್ನು ಹೊಡೆದು ಮುಂದೆ ಹೋಗೈತಿ, ಹಿಂದ್ ದುಬ್ಬ ಹಿಡಿದು ಹೊಡಕ್ ಬರೋದು. ಈ ತರ ಕೆಲವೊಂದಿಷ್ಟು ಜನ ಮಾಡ್ಯಾರ. ಹಿಡಿತಗಾರರಿಗೆ ಟಾರ್ಗೆಟ್ ಮಾಡಿ ಹೋರಿ ಹಿಡಿಯಾಕು ಹೋಗ್ಯಾರ. ಅದು ಯಾರಿಗೆ ಬಿಟ್ಟಿದ್ದು ಅಂದ್ರೆ ನನಗೂ ಹಿಡಿದಗಾರಿಗೂ ಬಿಟ್ಟಿದ್ದಲ್ಲ, ಆ ಹೋರಿಗೂ ಅವ್ನು ಬಿಟ್ಟಿದ್ದ ಅವತ್ತು. ಯಾಕಂದ್ರೆ ಅವಾಗ ಅದಕ್ಕೆ ಅವ್ನು ಎದುರಿಗೆ ಓಡಿದ್ದ ಕರೆ ಆದ್ರೆ ಅವ್ನು ಹೊಡೆದೇ ಹೋಗೈತೆ ಹೋರಿ, ಅಷ್ಟು ಕಾನ್ಫಿಡೆಂಟ್ ಹೋರಿ ಮೇಲೆ. ಅವ್ನು ಏನಪ್ಪ ಈಚೆ ಕಡೆಗೆ ಒಬ್ಬ ಓಡಕ್ ಹೋಗಿ ಆಚೆ ಕಡೆಗೆ ಒಬ್ಬಕ್ಕೆ ಹೋಗಿ ಹಿಂದೆ ದುಬ್ಬ ಹತ್ತಾಕ್ ಬರ್ಬೇಕು ಬಿಟ್ಟು ಪ್ರಯತ್ನ ಮಾಡಿ ಎದುರಿಗೆ ಓಡಿದ್ದ ಅಂದ್ರೆ ಅದು ಹೋರಿ ಹೊಡೆದೇ ಹೋಗೈತೆ. ಅಷ್ಟು ಅದ್ರ ಮೇಲೆ ಕಾನ್ಫಿಡೆಂಟ್. ಹಂಗಾಗಿ ನಾ ಯಾವನಿಗೂ ಸಲ ಹೊಡ್ಯಾಕ ಹೋಗ್ತಿದ್ದಿಲ್ಲ ಹಿಡಿಯೋಂಗೆ. ಯಾಕಂದ್ರೆ ಹೋರಿ ಅದ್ರ ಮೇಲೆ ನಂಬಿಕೆ ನನಗೆ. ಹಂಗಾಗಿ ಅವ್ನಿಗೆ ನೀ ಹಿಡಿಬೇಡ ಅಂತನೂ ಹೇಳಲ್ಲ, ನಾನು ಹಿಂಗೆ ದುಡ್ಡು ಕೊಡ್ತೀನಿ ಅಂತ ಹೇಳ. ಆ ಥರ ಪ್ರಸಂಗಗಳು ನಮಗೆ ಬಂದೇ ಇಲ್ಲ. ಇಷ್ಟು ಹೇಳಿದ್ರಿ ಸರ್, ಇನ್ನೂ ಏನಾದರೂ ಬಿಟ್ಟಿದ್ದೀವಿ ಅಥವಾ ಏನೋ ಒಂದು ಹೇಳಬೇಕು ಅನ್ನೋಂಗಿದ್ರೆ ಹೇಳಿ. ಇದಾದ್ಮೇಲೆ ನಂದು ಒಂದು ಕ್ವಶನ್ ಬರುತ್ತೆ, ಆ ಕ್ವಶನ್ಗೆ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ನಾನು ಉತ್ತರನ. ಇನ್ನೂ ಏನಾದರೂ ಹೇಳಬೇಕಿದ್ರೆ ಹೇಳ್ಬೋದು. ತುಂಬಾ ಇದೆ ಹೇಳಬೇಕು, ಬಗ್ಗೆ ಮುಗಿಯೋದಿಲ್ಲ ಹೋರಿ ಬಗ್ಗೆ ಹೇಳ್ಬೇಕು. ಯಾಕಂದ್ರೆ ನಮ್ಮ ಹೋರಿ ಬಗ್ಗೆ ನಾವು ಹೇಳ್ಬೇಕು ಅಂದ್ರೆ ಅದು ಹೆಚ್ಚು ಕಮ್ಮಿ ಒಂದಿನ ಪೂರ್ತಿ ಹೇಳಿದ್ರೆ ಮುಗಿಯಲ್ಲ. ಯಾಕಂದ್ರೆ ಅಷ್ಟು ನಮ್ಮ ಮೈಂಡ್ ಒಳಗೆ ಫಿಕ್ಸ್ ಆಗ್ಬಿಟ್ಟಿರ್ತದೆ ಅದು. ಯಾಕಂದ್ರೆ ಅದ್ರ ಪ್ರತಿಯೊಂದು ಹಬ್ಬನೂ ಕಣ್ತುಂಬ ನೋಡ್ಬಿಟ್ಟಿರ್ತಾವಲ್ಲ ನಾವು. ಹಂಗಾಗಿ ಅವೆಲ್ಲ ನಮ್ಮ ಮೈಂಡ್ ಒಳಗೆ ರೆಕಾರ್ಡ್ ಆಗ್ಬಿಟ್ಟಿರ್ತೈತಿ. ಈ ಹಬ್ಬದೊಳಗೆ ಹಿಂಗೆ ಹೋಗಿತ್ತು, ಇಷ್ಟೇ ರೌಂಡ್ ಹೋಗೈತಿ ಹೋರಿ, ಇಷ್ಟನೇ ರೌಂಡ್ ಹಿಂಗೆ ಹೋಗೈತಿ ಹೋರಿ, ಇಷ್ಟನೇ ರೌಂಡ್ ಆ ಕಡೆ ಓಡ್ಬೇಕಾದ್ರೆ ಇಂಥವಂಗೆ ಹೊಡೆದೈತಿ ಹೋರಿ. ಅವೆಲ್ಲ ಮೈಂಡ್ ಒಳಗೆ ಫಿಕ್ಸ್ ಆಗ್ಯಾವ. ನೀವು ಇನ್ನೂ ಒಂದು ತಾಸು ಮಾತಾಡಿದ್ರು ಹೇಳ್ಬೋದು ನಾನು, ಅಷ್ಟು ನನ್ನಲ್ಲಿ ರೆಕಾರ್ಡಿಂಗ್ ಐತಿ ಹೋರಿ ಬಗ್ಗೆ. ಯಾಕೆ ಕೇಳಿದೆ ಅಂದ್ರೆ ನಾನು ಇಷ್ಟು ಹೇಳಿದೆ ನಿಮಗೆ, ಇದು 2ನೇ ಸಲ ನನಗೆ ಹೇಳ್ತಿರೋದು. ಒಂದು ಹೋರಿ ಬಗ್ಗೆ ನಾವು ಕೇಳಿದಾಗ ಹೋರಿ ಬಗ್ಗೆನೇ ಸಂದರ್ಶನ ನಾವು ಮಾಡ್ತಿದೀವಿ ಅಂದ್ರೆ ಅಲ್ಲಿ ಆ ಹೋರಿನೇ ಹೈಲೈಟ್ ಆಗ್ಬೇಕು. ಹೌದು, ಅದನ್ನ ಸುತ್ತಮುತ್ತಲಿರೋರು ಹೈಲೈಟ್ ಆಗೋಕ್ಕಿಂತ ಹೋರಿನ ನಾನು ಅಲ್ಲೆಲ್ಲ ಹೈಲೈಟ್ ಮಾಡಬೇಕು. ನೀವು ಇದುವರೆಗೂ ನನಗೆ ಅದೇ ಇಷ್ಟ ಆಗಿದ್ದು, ಹೋರಿ ಬಗ್ಗೆ ಹೇಳ್ತಿದ್ದೀರಾ. ಹೋರಿ ಎಲ್ಲಿಂದ ಬಂತು, ಹೇಗೆ ಬಂತು, ಹೇಗೆ ಹೊಡ್ತಾ ಕಾಡದಲ್ಲಿ ಹೇಗೆ ಮಾಡ್ತು, ಆ ಉದ್ದೇಶಕ್ಕೆ ನಾನು ಕೇಳಿದ್ದು. ನಿಮ್ಮ ಹತ್ರ ಪಾಯಿಂಟ್ಸ್ ಇದಾವೆ, ಆ ಥರ ಪಾಯಿಂಟ್ಸ್ ಏನಾದರೂ ಇದ್ರೆ ಹೇಳ್ಬೋದು. ಇದಾದ್ಮೇಲೆ ನಂದೊಂದು ಪಾಯಿಂಟ್ ಬರುತ್ತೆ, ಅದೊಂದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ, ನೀವು ಕೊಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಅದ್ರ ಮುಂಚೆ ಏನಾದರೂ ಹೇಳೋಂಗಿದ್ರೆ ದಯವಿಟ್ಟು. ಏನಂದ್ರೆ ನಾವೀಗ ಒಂದು ಸಂದರ್ಶನ ಮುಖಾಂತರ
ಮುಖಾಂತರ ಹೇಳಬೇಕು, ಇದನ್ನ ನಿರ್ಭಯನ್ ಬಗ್ಗೆ ನಾನು ಹೇಳ್ಬೇಕು ಈ ವಿಷಯನ ಅನ್ನೋದಿದ್ರೆ ಹೇಳ್ಕೋಬಹುದು. ನಾನು ಮೈಂಡ್ಲಿ ಪ್ರಿಪೇರ್ ಆಗಿ ಬಂದಿಲ್ಲ ಆಕ್ಚುಲಿ, ಇದನ್ನೇ ಹೇಳ್ಬೇಕು ಅಂತ ಆಕ್ಚುಲಿ ಏನು ಪ್ರಿಪೇರ್ ಆಗಿ ಬಂದಿಲ್ಲ. ಇಲ್ಲಿ ಏನ್ ಸಂದರ್ಭ ಬರ್ತೈತಿ, ಏನ್ ಕೇಳ್ತಾ ಇದ್ರಿ ಅಷ್ಟಕ್ಕೆ ನಾನು ಏನ್ ಬರ್ತೈತೆ ಅದನ್ನ ಹೇಳ್ತಾ ಇದ್ದೀನಿ. ಪ್ರಿಪೇರ್ ಆಗಿ ಬಂದ್ರೆ ನಾ ಇಂಥದ್ದು ಒಂದು ಪಾಯಿಂಟ್ಸ್ ಬಿಟ್ಟೆ ಹೇಳ್ಬೇಕು ಅನ್ನಂಗೆ ಇರ್ತಿತ್ತು ನನ್ನ ಒಳಗೆ. ಆ ಥರದ್ದು ಏನೂ ಇಲ್ಲ ಆಕ್ಚುಲಿ. ಅಂದ್ರೆ ಎಷ್ಟು ಆಕ್ಷನ್ ಅವರುಗಳು, ಕೆರಮತಳಿ ರಾಕ್ಷಸ, ಚಿನ್ನಾಟದ ಚಲುವ, KDM ಕಿಂಗು, ನಿಮಗೂ ಗೊತ್ತಿವೆಲ್ಲ ಹೆಸರುಗಳು, ಹೌದಾ? ಇವೆಲ್ಲ ಊರುಗಳಿಗೂ ನಾವು ಕಾಂಪೀಟ್ ಕೊಟ್ಟೇವೆ ಅನ್ನೋದು ಒಂದು ದೊಡ್ಡ ಖುಷಿ ಐತೆ ನನಗೆ. ಒಂದು ಸಲ ಚಿನ್ನಾಟ ಚಲುವನ್ ಮೀರಿ ಮೇಲೆ ಒಂದು ಪ್ರೈಸ್ ತಂದೇವಿ, ಅದು ನಮ್ಮ ಹೆಮ್ಮೆ ಅಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ. ನಾನು ಚಿನ್ನಾಟ ಚಲುವನ್ ಅಭಿಮಾನಿ ಫಸ್ಟ್ ಹೇಳ್ಬೇಕು ಅಂದ್ರೆ. ಆ ಹೋರಿಗಿಂತ ಮೇಲೆ ಒಂದು ಬಹುಮಾನ ತಂದಿರ್ಬೋದು ನಾವು ಒಂದ್ಸತಿ, ಆದ್ರೆ ಅದ್ರ ಅಭಿಮಾನಿ ನಾನು. ಯಾಕಂದ್ರೆ ಆ ಹೋರಿ ಬರೋದೇ ಒಂಥರ ಫಿದಾ ನಾನು ಅದಕ್ಕೆ ನೋಡಿ. ಆ ಹೋರಿ ಹಬ್ಬ ಆ ಹೋರಿಗೆ, ನಮ್ಮ ಹೋರಿ ಹಬ್ಬ ನಮ್ಮ ಹೋರಿ. ಹೌದು, ಆ ನಮ್ಮ ಹೋರಿ ಹಂಗೆ ಹಬ್ಬ ಮಾಡೋಕ್ಕಾಗಲ್ಲ, ಅದ್ರಂಗೆ ನಮ್ಮ ಹೋರಿ ಹಬ್ಬ ಮಾಡಕ್ಕೆ ಸಾಧ್ಯನೇ ಇಲ್ಲ. ಹೌದು. ಈಗ ನಾನೊಂದು ಕೇಳ್ತೀನಿ ಸರ್, ನಿಮ್ಮ ಪ್ರಕಾರ ನಿಮಗೆ ನಾಯಕ ಅಂತ ಒಂದು ಹೋರಿ ಪರಿಚಯ ಆಗಿತ್ತು, ಅದನ್ನು ತಗೋಬೇಕು ಅಂತ ಏನೋ ಡಿಸೈಡ್ ಮಾಡಿರ್ತೀರಾ, ಇಷ್ಟು ಖುಷಿನ ನಿಮಗೆ ಅದು ಕೊಡ್ಕೊಂಡು ಬಂದಿದೆ. ನಿಮ್ಮ ಪ್ರಕಾರ ನಿರ್ಭಯ ಅಂದರೆ ಇವತ್ತಿಗೆ ಏನು? ನಿರ್ಭಯ ಅಂದ್ರೆ ನಂದೊಂದು ದೊಡ್ಡ ಕನಸು. ಯಾಕೆಂದ್ರೆ ಈಗ ನಿಮ್ ನೆಕ್ಸ್ಟ್ ಜನರೇಷನ್ ಬರುತ್ತೆ, ನಿಮ್ಮ ಮನೇಲಿ ಒಂದು ಫೋಟೋ ಅಂತೂ ಇದ್ದೇ ಇರುತ್ತೆ, ಒಂದು ಫೋಟೋ ಇರುತ್ತೆ, ಹೋರಿ ಇರುತ್ತೆ, ಅಥವಾ ನಿಮ್ಮ ಮಗನೇ ಬಂದಾಗ ನಿರ್ಭಯ ಅಂದ್ರೆ ಏನು ಅಂತ ಕೇಳಿದಾಗ ಏನು ಉತ್ತರ ಕೊಡ್ಬೋದು ನೀವು? ನಿರ್ಭಯ ಅದು ಅಂದ್ರೆ ನಮ್ಗೆ ಒಂಥರ ಒಂದು ದೈವ, ನಮ್ಮ ಶಕ್ತಿ. ನಾವೊಂದು ದೇವರಾಗಿ ಪೂಜಿಸೇಬೋದು ಇವತ್ತಿನವರೆಗೂ. ಯಾಕಂದ್ರೆ ನಮ್ಮ ಮನೆಗೆ ಎಲ್ಲರೂ ಪ್ರತಿಯೊಬ್ಬರು ಅದ್ರ ಮೇಲೆ ಅಷ್ಟು ಪ್ರೀತಿ. ಒಂದು ಇವತ್ತಿನ ಈ ಸಣ್ಣ ಹುಡ್ರಿಂದ ಹಿಡಿದು, ನಾವು ಸಣ್ಣ ಹುಡ್ರಿಂದ ಹಿಡಿದು, ಅದು ಮನೇಲಿದ್ರೆ ಸುಮ್ಮನಿದ್ರೆ ಹಾಯಲ್ಲ, ಅದು ಜನ ಕುಡಿದ್ರೆ ಹಾಯ್ತೈತಿ ಅಲ್ಲೇ ಮನೆಯಲ್ಲೇ. ನನ್ನ ಮಗಳು ಸಣ್ಣ, ಅವಳು ಅದು ಹಾಯಲ್ಲ, ಹೆದರ್ತಾಳೆ ಅವಳು ಮಗಳಿರೋದಕ್ಕೆ, ಆದ್ರೆ ಅದು ಹಾಯ್ತೈತಿ ಅಂತ ಹೆದರ್ತಾಳೆ, ಬಿಟ್ರೆ ಅದು ಹೋಗಿ ಹಿಡ್ಕೊಂಡ್ಮೇಲೆ ಏನು ಮಾಡಲ್ಲ. ಅದ್ರದ್ದು ಒಂಥರ ಚಾಳಿ. ಈಗ ನಾ ಹಿಡ್ಕೊಂಡಲ್ಲಿ ಸುಮ್ಮನೆ ಇರ್ತೈತಿ, ಇನ್ನೊಬ್ಬ ಬಂದು ಹಿಡ್ಕೋಬೇಕು ಅಂದ್ರೆ ಫಸ್ಟ್ ಅವ್ನಿಗೆ ಹಿಂಗೆ ಕುಕ್ಕೆ ತಗೊಳೋದು ಬರೀ. ಅದ್ರದ್ದು ಒಂಥರ ಅದು ಪ್ರಾಕ್ಟೀಸ್ ಆಗ್ಬಿಟ್ಟದ ಅದಕ್ಕೆ, ಸುಮ್ಮನೆ ಹಿಂಗಂದೆ ತಗೊಳೋದು. ಅದ್ರ ಹಿಂದ್ಲು ಸ್ಟೋರಿ ಎಲ್ಲ ಹೇಳೋದು ಕೇಳ್ಬಿಟ್ರೆ, ಅದು ಒಂದ್ಸತಿ ಕೊಂಬ್ ಮರದು ಹಚ್ಚಿದ್ದ ಆ ಕಡೆ ಕೊಂಬದ್ರದ್ದು. ಈ ಬಾವಿಯಲ್ಲಿ ಐತಲ್ಲ, ಇದ್ರ ಫಸ್ಟ್ ನಾವು ತಂದಾಗ ಇದಕ್ಕಿದ್ದಿದ್ದು ಆರೇ ಹಲ್ಲು, 2 ಹಲ್ಲು ಗೇಟಿಗೆ ಹೊಡೆದು ಅವಾಗ ಬರ್ಕೊಂಡು ಹೋಗೈತಿ. ಅಲ್ಲಿ ಹೋರಿ ನೋಡಕ್ ಹೋದಾಗ 2 ಹಲ್ಲು ಇದಕ್ಕೆ ಇಲ್ಲ ಹೋರಿಗೆ ಇದ್ದೀನಿ ತಗಂತೀವಿ, ಇನ್ನೂ 2 ಹಲ್ಲು ಮುರಿಲ್ಲ, ಅದು ಆ ಹೋರಿ ಬೇಕು ನಮ್ಗೆ ತಗೊಳದ ಅಂತ ತಗೊಂಡಿದ್ದು ನಾನು. ಯಾಕಂದ್ರೆ ಅದೊಂದು ಹೆಸರು ತಂದು ಕೊಡ್ತೈತಿ ಅಂತ ಒಂದೇ ಹಬ್ಬದೊಳಗೆ ಬರೀ ಕಾಂಪೌಂಡ್ ಮೇಲೆ ನೋಡಿದ್ನಲ್ಲ, ಆ ಹಬ್ಬದೊಳಗೆ ನೋಡ್ಕೊಂಡ್ಬಿಟ್ಟಿದ್ದೆ. ಈ ಹೋರಿ ಕಟ್ಟಿದ್ರೆ ಹೆಸರು ಮಾಡ್ತೈತಿ ಇದು ಅಂತ ಮೈಂಡ್ ಒಳಗೆ ಫಿಕ್ಸ್ ಆಗಿದೆ. ಆ ಹಲ್ಲು ಮುರಿದಾವಲ್ಲ 2, ಹೋರಿ ಇರಲಿ, ಆ ಕೊಂಬ್ ಸೊಟ್ಟೈತಲ್ಲ ಇರಲಿ, ಅದು ಕೊಂಬ್ ಸೊಟ್ಟಿರೋದಕ್ಕೆ ಪಾಸಿಬಲ್. ಹೆಚ್ಚಾನೆಚ್ಚು ಅದು ಬಲಗಡಿ ಕೊಂಬಿಗೆ ಯಾವನ್ ಹೊಡೆದಾನ ಅವನಿಗೆ ಒಂದು ಫ್ರಾಕ್ಚರ್ ಆಗೇ ಆಗೈತಿ. ಎಡಗಡೆಕ್ಕಿಂತ ಬಲಕ್ಕೆ ಯಾರಿಗೆ ಹೊಡೆದಾರಲ್ಲ, ಕಚ್ಚುವಿಗೆ ಸ್ಟೋರಿ ಹೇಳಿದ್ನಲ್ಲ, ಅವ್ನು ಈ ಕೈ ಪೂರ್ತಿ ಇಲ್ಲಿ ಹರ್ಕೊಂಡು ಹೋಗಿತ್ತು. ಅವ್ನಿಗೆ ಪರಿಚಯದ ಹುಡುಗನೆ, ಅವನ ಕಮಿಟ್ರಿಗೆ ಬ್ಲೇಡ್ ಕಟ್ಟಿದ್ರು ಅಂತ ಹೇಳಿದ್ದ. ಅವ್ನು ಬಂದು ಆಮೇಲೆ ನಿಮ್ಮ ಊರಿ ಇದೆ ಅದು ಅಂತ, ಅವನಪ್ಪ ನಮ್ಮ ಊರಿ ಇದೆ ಅಂತ ಅಂದ. ಆಮೇಲೆ ಬ್ಲೇಡ್ ಕಟ್ಟಿರಿ ನೀವು, ಬ್ಲೇಡ್ ಕಟ್ಟಿಲ್ಲ ಏನಿಲ್ಲ, ಅದು ಹೊಡೆದ್ರೆ ಹಂಗೆ ಹೊಡೆದ್ ನೀ ಯಾಕೆ ಹೊಡಕ್ ಹೋಗಿದ್ದು, ಸುಮ್ಮನೆ ನಿಂದ್ರಬೇಕ ಬ್ಯಾಡ ನೀನು ಅಂತ ಹಿಂಗೆ. ಬೇರೆ ಯಾರಾದ್ರೂ ಏನಾದ್ರು ಮಾತಾಡೋದಿದೆಯಾ? ಏನಿಲ್ಲ. ನಮ್ಮ ಇದು ಅಂತಂದ್ರೆ ನಮ್ಮ ಹೋರಿ ಇಷ್ಟು ಬೆಳೆಯಕ್ಕೆ ಕಾರಣನು ಇನ್ನೂ ಒಂದು ಅಂತಂದ್ರೆ ಫೋಟೋಗ್ರಫಿ. ನಮ್ದು ಫೋಟೋಗ್ರಫಿ, ನಮ್ಮ ಹೋರಿ ಅವತ್ತಿನ ಟೈಮ್ ಮಾಡ್ಬೇಕು ಅಂತಂದ್ರೆ ಮನು 333 ಅಂತಂದು, ಸಂಗಮೇಶ 333 ಅಂತಂದು ನಮ್ಮ ಹುಡುಗರೇ ಅವರು. ಅವತ್ತಿನ ಟೈಮ್ನ ನಮ್ಮ ಹೋರಿ ಆ ಟೈಮ್ನೆಲ್ಲ ಹಬ್ಬ ಮಾಡೋ ಮುಂದೆ ಪ್ರತಿ ಹಬ್ಬಕ್ಕೂ ಹಾಕಿದ್ರು ನಾವು ಯಾರಿಗೂ ₹1 ಫೋಟೋಗ್ರಫಿಗೆ ಸಮೇತನೂ ₹1 ದುಡ್ಡು ಕೊಟ್ಟು ವಿಡಿಯೋ ತಗೊಂಡಿಲ್ಲ. ಒಂದು ಹಬ್ಬಕ್ಕೆ ಎತ್ತು ಹಾಕೇವಿ ಅಂತಂದ್ರೆ ಸುಮಾರಷ್ಟು ಒಂದು 25ರಿಂದ 30 ವಿಡಿಯೋ ಅವತ್ತಿನ ಕ್ಯಾಮ್ರಾ ಇಲ್ಲದ ಟೈಮ್ನಾಗ 25-30 ವಿಡಿಯೋ ಸಂಜೆ ಸಿಕ್ಬಿಡವು. ನಮ್ಮ ಹೋರಿ ಬೆಳೆಯಕ್ಕೆ ಇಷ್ಟು ಬೆಳೆಯಕ್ಕೆ ಕಾರಣ ಅಂತಂದ್ರೆ ಫೋಟೋಗ್ರಫಿ. ಇವತ್ತು ನಮ್ಮ ಹೋರಿ ಈ ಲೆವೆಲಿಗೆ ಮತ್ತು ಆ ಹುಡ್ರು ಫೋಟೋಗ್ರಫಿ ಸ್ಟಾಪ್ ಮಾಡಿ ಇವತ್ತು ನಮ್ಮ ಹೋರಿ ಇಷ್ಟು ಫೇಸ್ಬುಕ್ ಒಳಗಾಗಲಿ ಇನ್ಸ್ಟಾದೊಳಗಾಗಲಿ ನಮ್ಮ ಹೋರಿದೊಂದು ಹೈಲೈಟ್ ಇದು ಐತಿ ಅಂತಂದ್ರೆ ದರ್ಶನ್ ಫೋಟೋಗ್ರಫಿ ಅಂತಂದು ಅವನು ಒಬ್ನು. ಅದು ಇವತ್ತಿನ ಇದು ಅಂತಂದ್ರೆ ಹುಡ್ರೆಲ್ಲ ಅವರು ಬೆಳೆಸಿರೋದಕ್ಕೆ ನಾವು ಬೆಳೆದಿರೋದು. ಫಸ್ಟ್ ಫೋಟೋಗ್ರಫಿ ಮಾಡಿದ್ದು ಅಂದ್ರೆ ನಮ್ಮ ಊರಿದ್ದು ಅವನು 0 ಎಕ್ಸ್ಟ್ರಾ ಏನು ₹1 ನಮ್ಮಲ್ಲಿಂದ ಕೇಳಿಲ್ಲ. 6x ಸಾಕಷ್ಟು ಅವ್ನು ಫೋಟೋಗ್ರಫಿ ಬಿಟ್ಟು ಅವ್ನ ಜೀವನ ನೋಡ್ಕೊಂತಾನೆ. ಆ್ಯಕ್ಚುಲಿ ಅಣ್ಣ ಹೋರಿ ಭಾಳ ನಂಗೆ ಇಷ್ಟ ಆಗೈತೆ ಅಣ್ಣ, ಫೋಟೋಗ್ರಫಿ ಮಾಡ್ಬೇಕು. ನಾವು ಏನಪ್ಪ ಅಂದ್ರೆ ಇವತ್ತಿನ ಟ್ರೆಂಡಿಂಗ್ ನೆಕ್ಸ್ಟ್ ಇನ್ನೂ ಇದ್ದಿಲ್ಲ. ಅವಾಗ ಸುಮ್ಮನೆ ಕೆರೆಗೆ ಕರ್ಕೊಂಡು ಡ್ರೆಸ್ ಹಾಕಿ ಫೋಟೋಗ್ರಫಿ ಮಾಡಿ ಅವತ್ತಿನ ಇನ್ನೂ ಫೋಟೋಗಳು ನೆನಪಲ್ಲಿ ಅದಾವು, ಅವತ್ತಿನ ಫೋಟೋ ಇನ್ನೂ ಅದಾವ, ಅವು ಕಾಯ್ಕೊಂಡೋದು. ಇವತ್ತು ಡ್ರೋನ್ ವಿಡಿಯೋ ಬಂತಲ್ಲ, ಆ ಟೈಮಿಗಾಗಲೇ ನಮ್ಮ ಹೋರಿ ಹಬ್ಬ ಭಾಳ ಡೌನ್ ಆಗಿ ನಾವು ಹಬ್ಬ ಬಿಟ್ಕೊಂತಾನೆ ಬಂದಿದ್ದೆ. ಆಕ್ಚುಲಿ ಲಾಸ್ಟ್ ಕೊನೆ ಹಬ್ಬದೊಳಗೆ ಡ್ರೋನ್ ಹಬ್ಬ ವಿಡಿಯೋ ತಗೋಬೇಕು ಅಂದ್ರೆ ಆಗ್ಲಿಲ್ಲ ಕೊನೆಗೂ. ಅದೊಂದು ಹೋಗಿದ್ವಿ ವಿಚಾರ. ಡ್ರೋನ್ ವಿಡಿಯೋ ಇವತ್ತಿಗೂ ಸಿಕ್ಕಿಲ್ಲ ಅವರಿಗೆ. ಕೊನೆ ಹಬ್ಬದೊಳಗೆಲ್ಲ ಇದ್ದು ಡ್ರೋನ್ ನೋಡಿ, ಆ ಡ್ರೋನ್ ವಿಡಿಯೋದವ್ರು ಮಾಡೇ ಇಲ್ಲ ಅಂದ್ಬಿಟ್ರು. ಯಾಕಂದ್ರೆ ಎಲ್ಲಾ ವಿಡಿಯೋಗ್ರಾಫರ್ ಏನಂದ್ರೆ ಟ್ರೆಂಡಿಂಗ್ ಹುಡುಕ್ತಾ ಇದಾರೆ. ಆ ಟ್ರೆಂಡಿಂಗ್ ಒಳಗೆ ಇವತ್ತೇನೋ ಒಂದು ಕೊನೆದು ಹೇಳ್ಬೇಕು ಅಂದ್ರೆ ಈ ಟ್ರೆಂಡಿಂಗ್ ಒಳಗೆ ಬಡವ್ರು ಹೋರಿ ಭಾಳ ಹಿಂದುಳ್ತಾವು. ಆ ಬಡವ್ರು ಹೋರಿ ಬೆಳಕಿ ಬರ್ಬೇಕು ಅನ್ನೋದು ಒಂದು ವಿಚಾರ ನಂದಷ್ಟೇ. ಅವ್ರಿಗೂ ಒಂದು ಬಹುಮಾನ ಸಿಕ್ಕು, ಅವ್ರು ಖುಷಿ
ಖುಷಿ ಪಡ್ಲಿ ಅಂತ ಅಷ್ಟೇ. ಅವ್ರಿಗೇನು ನೀವು ಬಂಪರ್ ಕೊಟ್ರೆ ಖುಷಿ ಅಲ್ಲ, ಅವ್ರ ಹೊರಗೆ ಗುರ್ತಿಸಿ ಒಂದು ಬಹುಮಾನ ಕೊಟ್ರೆ ಅವ್ರಿಗೆ ಖುಷಿ. ಹೌದೌದು, ಅದು ಬೆಳಿಲಿ ಅಂತ ಅಷ್ಟೇ. ಹೌದು. ಯಾಕಂದ್ರೆ ನಾವು ಝೀರೋ ಎಕ್ಸ್ಪೆಕ್ಟೇಷನ್ ಇದ್ದು ದುಡ್ಡು ಕೊಡ್ಲಿದಂಗೆ ಬಹುಮಾನ ತಂದಾರಲ್ಲ, ಅದಕ್ಕೆ ಅವ್ರ ಮೇಲೆ ಏನಪ್ಪಾ ಅಂದ್ರೆ ಅವ್ರಿಗೂ ಒಂದು ಬಹುಮಾನ ಸಿಗ್ಲಿ ಅನ್ನೋದು ಒಂದು ಆಸೆ. ಕರೆಕ್ಟ್. ಯಾಕಂದ್ರೆ ಅವ್ರಿಗೆ ಇವತ್ತಿನ ಖರ್ಚು ನಾವು ಮಾಡಿದಾಗ ಖರ್ಚು ಜಾಸ್ತಿ ಅಂತಿದ್ವಿ ನಾವು. ಇವತ್ತಿನ ಖರ್ಚು ಮಾಡ್ಕೊಂಡು ಅವ್ರ ಹಬ್ಬಕ್ಕೆ ತಂದು ಹಬ್ಬ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಇವತ್ತು ಅಷ್ಟು ಸುಲಭದ ಮಾತಲ್ಲ. ಹೌದು. ಅದಕ್ಕೋಸ್ಕರ ಅವರು ಬೆಳಿಬೇಕು ಅಂದ್ರೆ ಏನಪ್ಪ, ಕಮಿಟಿ ಅವರು ಎಲ್ಲ ಊರುಗಳನ್ನ ಗುರ್ಸಿ ಅವ್ರಿಗೂ ಒಂದು ಬಹುಮಾನ ಅಟ್ಲೀಸ್ಟ್ ಒಂದು ಟ್ರೆಜುರಿನರ ಕೊಟ್ರೆ ಅವ್ರು ಇವತ್ತು ಖುಷಿಯಿಂದ ಮನೆಗೆ ಹೋಗಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಹರಿಯೋದ್ರೊಳಗೆ ಅಷ್ಟು ಹೆದರಿಸ್ಬಿಟ್ಟತಿ ಎಲ್ಲರೂ, ಅದು ಹಿಡ್ಕೊಂಡ್ರು ಸಹಿತ ಲುಕ್ ಬರೀ ಕಣ್ಣು ಹಿಂಗ್ ತೆಗೆದು ನೋಡಿದ್ರೆ ಇವತ್ತು ನಾನು ಒಂದ್ಸತಿ ಹಿಂದಿನ ವಿಡಿಯೋಗಳೆಲ್ಲ ಮೆಲ್ಕ್ ಹಾಕ್ಯಂತ ಕುತ್ಕೊಂಡೆ ಅಂದ್ರೆ ಎಷ್ಟು ಚಂದ ಇತ್ತಲ್ಲ ಹೋರಿ, ಒಂದು ಲುಕ್ ಒಳಗೆ ಹೆದರ್ಸ್ತಿತ್ತು ಅಂತೇಳಿ ಇವತ್ತು ಒಂಥರ ಒಳಗೆ ಖುಷಿ ನನಗೆ ಆ ಹೋರಿ ವಿಡಿಯೋ ನೋಡ್ತಾ ಇದ್ರೆ. ಈಗಲ್ಲ ಯಾವತ್ತಿನ ತನಕ ಅದು ಕೊನೆಯೊಳಗೆ ನಾ ಒಂದೇ ಸತಿ ಫಸ್ಟ್ ತಂದಾಗ ಹೇಳಿದ್ದೆ ನಾನು ನಮ್ಮ ಮನೆಯೊಳಗೆ, ಅದು ನಮ್ಮ ಮನೆಯಾಗ ತಂದೆ ಹಬ್ಬಕ್ಕೆ ಅದು ತಮಿಳ್ನಾಡು ಸುತ್ತಿ ಕಂಚಿನಗಳೂರಿಂದ ತಮಿಳ್ನಾಡಿಗೆ ಹೋಗಿ ಹುಬ್ಳಿ ಮೆಹಬೂಬಲಿ ಹತ್ರ ಇತ್ತು ನಾಯಕ ಅಂತ ಸಾವಿಕರಿ ವೀರೇಶಣ್ಣ ತಗೊಂಡು ಅವನು ಹಬ್ಬ ಮಾಡಿ ನಮ್ಮ ಮನೆಗೆ ಕೊನೆಗೆ ಬಂದ್ಮೇಲೆ ನಮ್ಮ ಮನೆಯಾಗ ಮಣ್ಣು ಹಬ್ಬಕ್ಕೆ ಅವ್ರಿ. ಇನ್ನೆಲ್ಲೂ ಅದಕ್ಕೆ ಹಿಂದೆ ಆ ಸುಖ ಸಿಕ್ಕಿಲ್ಲ, ಮುಂದೆ ಸಿಗಬಾರ್ದು ಸುಖ. ಹಂಗೆ ಸುಖ ನಮ್ಮ ಮನೇಲಿ ಸಿಕ್ತು, ಹಂಗೆ ಇಟ್ಕೊಂಡ್ವಿ. ಅದನ್ನ ನಮ್ಮ ಮನೇಲಿ ಮಣ್ಣು ಆಗೋ ತನಕ ಇಟ್ಕೊಂತೀವಿ. ಯಾಕಂದ್ರೆ ಅದರಿಂದ ಅಷ್ಟು ನಮಗೆ ಖುಷಿ ಕೊಟ್ಟು ಸಿಕ್ಕತ್ತೆ. ಅದನ್ನ ಯಾವಾಗೂ ನಮಗೆ ಮಾರ್ಬೇಕು ಅಂತ ಇಚ್ಛೆ ಬಂದೇ ಇಲ್ಲ. ನಾನು ನೆಕ್ಸ್ಟ್ ಕ್ವಶನ್ ಬರ್ತಿತ್ತು ಈಗ. ಇಲ್ಲ ಅದು ಹೇಳ್ಬಿಡ್ತೀನಿ, ಕ್ವಶನ್ ಕೇಳಿದ್ರೆ ಅದನ್ನ ಈಗ ಅದೇ ಬರ್ತಿತ್ತು ನೆಕ್ಸ್ಟ್ ಏನಾಗಿದ್ರೆ ಅಂತ, ಅದಕ್ಕೆ ಬಂತು ಉತ್ತರ. ಇಲ್ಲ ಒಂದ್ಸತಿ ನನಗೆ ಯಾವತ್ತೋ ಒಂದ್ಸತಿ ಅನ್ಸ್ಬಿಡ್ತು ನನಗೆ, ಯಾಕೋ ಕೊಟ್ಬಿಡೋಣ ಅಂತ ಹೇಳಿ. ಕೊಟ್ಬಿಡೋಣ ಅಂತ ಅನ್ಸಿದ್ದೆ ಸಮ ನಾ ಹೆಚ್ಚು ಕಮ್ಮಿ ಒಂದು ತಾಸು ಹತ್ತೀನಿ, ನನಗೆ ತಿಳಿಲ್ಲ ಅದನ್ನ ಕಂಡಿರೋದು ಅವ್ರಿಗೆ ಕೊಡ್ಬೇಕು ಅಂತ ಹೇಳಿ. ಅವಾಗ ಮನಸ್ಸಿನ ಅನ್ಸಿದ್ದಕ್ಕೆ ಬರೇ ಅದು ಯಾಕೆ ಅನ್ನಿಸ್ತು. ನಮ್ಮ ಅಣ್ಣ ಒಂದ್ಸತಿ, ನಮ್ಮ ಅಣ್ಣ ಹರೀಶ್ ಅಣ್ಣ, ಈಗ ಎಲ್ಲ ಹುಡುಗರು ಅದಾರಲ್ಲ, ನಮ್ಮೆಲ್ಲರ ಹಿಂದಿನ ರುವಾರಿ ಅವನು ಹೊರಿ ಬಿಡಾಕ್ ಬರ್ತಿದ್ದಿಲ್ಲ, ಹಿಡಿಯಾಕೆ ಬರ್ತಿದ್ದಿಲ್ಲ. ಎಲ್ಲರ ಹಿಂದಿನ ರುವಾರಿ ಅವನು ಇವತ್ತಿಲ್ಲ. ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ 1 ವರ್ಷ ಡೆತ್ ಆಗಿ ಇಲ್ಲಿದ್ದರು ಎಲ್ಲರಿಗೂ ನನ್ಗಿಂತ ಎಲ್ಲರಿಗೂ ಅವನು ಭಾಳ ಪರಿಚಯ. ಅವನು ಆ್ಯಕ್ಚುಲಿ ಕಾಣದ ಕೈ ಅಂತಾರಲ್ಲ, ಹಂಗೆ ಕಾಣದ ಕೈ ಒಂದು, ನಾವೆಲ್ಲ ಕಾಣುವ ಮುಖಗಳು, ಅವನು ಕಾಣದ ಕೈ ಹಿಂದೆ ಹಂಗಿದ್ದ. ಎಲ್ಲ ಉಸ್ತುವಾರಿ ಪೂರ್ತಿ ಅವನು ಒಂಥರ ಹಬ್ಬದೊಳಗೆ ಹೋರಿ ಹೊಂಟತಿ ಅಂದ್ರೆ ಉಸ್ತುವಾರಿ ಸಚಿವರು ಅವರು. ಈ ಜಿಲ್ಲಾಕ್ಕೆ ಉಸ್ತುವಾರಿ ಸಚಿವರು ಇದ್ದಂಗೆ ನಿರ್ಬೇಕು ಉಸ್ತುವಾರಿ ಸಚಿವರು ಅವರು. ಬ್ರದರ್, ನೀವು ಏನ್ ಮಾಡ್ತಿರೋದು ಬ್ರದರ್? ಆಕ್ಚುಲಿ ನಾವು ಡಿಗ್ರಿ ಓದ್ತಿದ್ದೀರಾ. ಈ ಫೋಟೋ ತೆಗಿತೀರಾ ಬ್ರದರ್? ಈಗ ನಿಮ್ದೇ ಅದೊಂದು ಪೇಜ್ ಇದೆ, ದಚ್ಚು ಫೋಟೋಗ್ರಫಿ ಅಂತ. ನಿಜವಾಗ್ಲೂ ಫೋಟೋಗ್ರಫಿದವ್ರಿಗೆ ಅದೊಂದು ನೋಡ್ಬೇಕು, ಏಕೆಂದ್ರೆ ಹೋರಿಂಗ್ ಬರ್ತಾ ಇರುತ್ತೆ, ಇನ್ನು ನಿಂತ್ಕೊಂಡಿರ್ತೀವಿ. ಹೌದೌದು, ಅದು ದೊಡ್ಡ ಗುಂಡಿಗೆ ಅದು. ಯಾಕೆಂದ್ರೆ ಕಣ್ಣು ಮೊಬೈಲ್ ನೋಡ್ತಾ ಇರುತ್ತೆ. ಮೊಬೈಲ್ ನಲ್ಲಿ ಝೂಮ್ ಹಾಕೊಂಡಿರ್ತಿರೋ ಅಥವಾ ನೀವು ಫಾರ್ ಆಗಿ ಹಾಕೊಂಡಿರ್ತಿರೋ ಗೊತ್ತಿಲ್ಲ, ಹೋರಿ ಬರ್ತಾ ಇರುತ್ತೆ. ಆ ಧೈರ್ಯ ನಿಜವಾಗ್ಲೂ ಮೆಚ್ಚಬೇಕು. ಬಟ್ ಕೆಲವೊಂದು ಟೈಮ್ ನನಗೂ ಬೇಜಾರಾಗುತ್ತೆ, ಎಲ್ಲೋ ಒಂದ್ ಹತ್ರ ಕಮಿಟಿಯವರು ಕೆಲವೊಂದು ತೆಗಿಬೇಡಿ ಅಂತಾರೆ, ಕೆಲವೊಂದು ಇದು ಮಾಡ್ತಾರೆ ಫೋಟೋಗ್ರಫಿದವ್ರಿಗೆ, ಮೊಬೈಲ್ ಫೋಟೋಗ್ರಫಿದವ್ರಿಗೆ. ಹೇಗೆ ಅನ್ಸುತ್ತೆ ಇದನ್ನೆಲ್ಲ? ಅಲ್ಲಣ್ಣ, ಈಗ ದೊಡ್ಡವ್ರು ಇರ್ತಾವಲ್ಲ ಅವ್ರ ಕ್ಯಾಮ್ರಾ ವಿಡಿಯೋ ಆರಾಮ್ ಸಿಗ್ತಾವ. ಬಡವ್ರವ್ರು ಇರ್ತಾವಲ್ಲ ಅದಕ್ಕೆ ನಾವು ಮಾಡೋದು ಫೋಟೋ. ಅದಕ್ಕೆ ಬಡವ್ರವ್ರಿಗೆ ಬೆಳ್ಸೋಣ ನಾವು ಫೋಟೋ. ಯಾಕೆ ಫೋಟೋಗ್ರಫಿ ಹೋರಿ ಹಬ್ಬದಲ್ಲೇ ಮಾಡಬೇಕು ಅಂತ? ಯಾಕೆಂದ್ರೆ ನಿಮಗೆ ಫೋಟೋಗ್ರಫಿ ಅಂತ ಬಂದಾಗ ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ರೆ, ಗೊತ್ತಾಗ್ಲಿ ಜನಕ್ಕೆ ಅನ್ನೋ ಒಂದು ಉದ್ದೇಶಕ್ಕೆ. ಫೋಟೋಗ್ರಫಿ ಅಂತ ಬಂದಾಗ ಇವತ್ತು ಪ್ರೀ ವೆಡ್ಡಿಂಗ್ ಶೂಟ್ಸ್ ಅಂದ್ರೆ ಟ್ರೆಂಡ್, ಎಲ್ಲರೂ ಮಾಡಿಸ್ಬೇಕಪ್ಪ. ಅವ್ರ ಪಕ್ಕದ ಮನೆಯವ್ರು ಮಾಡಿಸ್ತಾರೆ, ನಾನು ಒಂದು ಮಾಡಿಸ್ಬೇಕು. ಅದು 50,000 ಸಾಲ ಆಗಲಿ ನಾನು ಮಾಡಿಸ್ಬೇಕು. ಆಮೇಲೆ ಈಗ ಅವಕ್ಕೇನ್ ಕಾಶ್ ಏನಿಲ್ಲ ಅಂದ್ರೂ 40-45 ಸಾವಿರ 50 ಸಾವಿರ ಆ ಫೋಟೋಗ್ರಫಿ ಹಿಡಿದೆ. ಒಂದು ಹೋರಿ ಓಡ್ ಬರುತ್ತೆ, ಅದೊಂದು ಫೋಟೋಗ್ರಫಿ ಮಾಡ್ತೀನಿ ನಾನು ಅನ್ನೋದು ಯಾಕೆ ಹುಚ್ಚು ಅಂತ. ಹಂಗಣ್ಣ, ಈ ವಿಡಿಯೋ ನೋಡಿರ್ತಾವಲ್ಲ ದೊಡ್ಡ ಎತ್ತಿನ ನಮ್ಮ ಊರಿದ ಹಿಂಗೆ ಮಾಡ್ಬೇಕಲ್ಲ, ಮತ್ತು ಬಡವ್ರ ಊರಿನ ಬೆಳೆಸ್ಬೇಕಲ್ಲ, ಹಂಗಾಗಿ ಮಾಡ್ತಾವಣ್ಣ. ಮತ್ತು ಫೋಟೋಗ್ರಾಫರ್ಸ್ ಬೆಳಿತಾರ ಅದರಿಂದ. ಈಗ ಪರ್ಟಿಕ್ಯುಲರ್ ಆಗಿ ಈ ಹೋರಿಗೆ ನೀವು ಹೇಳಿದ್ರಿ ನನಗೆ, ಅದು ನೀವು ಒಂದು ನಿಮ್ದೇ ಅದೊಂದು ಬ್ಯಾನರ್ ಮಾಡಿ ಅದನ್ನ ಕಳ್ಸಿಕೊಟ್ಟಿದ್ರಿ. ಯಾಕೆ ನಿರ್ಭಯ ಅಂದ್ರೆ ನಿಮಗೆ ಯಾಕೆ ಇಷ್ಟ? ಎಲ್ಲ ಊರಿದ ಟ್ರೆಂಡಿಂಗ್ ವಿಡಿಯೋಸ್ ಬರ್ತಾವಣ್ಣ. ಈಗ ಏನೇನು ಬೇಕಾದ್ರೆ ಮಾಡ್ತಾರೆ, ಫಸ್ಟ್ ನಮ್ಮ ಊರಿದ್ ಮಾಡೋಣ, ಆಮೇಲೆ ಕಡೆ ಮಂದಿ ಊರಿದ್ ನೋಡೋಣ ಅಂತವಣ. ಏನ್ ಟ್ರೆಂಡಿಂಗ್ ಬಂದ್ರು ನಮ್ಮ ಊರಿದ್ ಮಾಡಿ ಮುಂದೆ ಊರಿದ್ ಮಾಡ್ತಾನ. ಯಾಕೆ ಅಂದ್ರೆ ನೀವು 100 ಹೋರಿ ನೋಡಿರ್ತೀರಾ. ಮೈಸೂರು ಅಂಬಾರಿ ಮೇಲೆ ಚಾಮುಂಡೇಶ್ವರಿ ಆನಿ ಮೇಲೆ ಅಂಬಾರಿ ಕುಂತು ಹಿಂಗ್ ಅಳ್ಳಾಡ್ಕೊಂತ ಹೋಗತ್ತಲ್ಲ, ಹಂಗ ನಮ್ಮ ಊರಿ ಆ ಕಡೆ ಬರ್ತದ ಆಕ್ಷನ್ ಹೊಡ್ಕಂತ ಗಳಕ್ ಹೋಗ್ತೀವಣ್ಣ. ಯಾವತ್ತದ ಸೆಂಟ್ರಿ ಹೋಗತ್ತೆ, ಯಾವನ್ ಬರ್ತಾನ ಅವ್ನ ಹೆಡ್ ಶಾಟ್ ಫಿಕ್ಸ್. ಅದ್ರ ಹಬ್ಬ ನೋಡಿ. ಮತ್ತೆ ಯಾರಾದ್ರು ಅದು ಈ ವಿಚಾರ ಅವ್ನು ಹೇಳಿದ್ದೆ ಚಲೋ ಆತ್, ನಾ ಹೇಳಿದ್ಕಿತ್ತ ನಮ್ಮ ಇದು ನನ್ನ ಅನ್ಸಿಕೆ. ಈಗ ನಾ ಹೇಳಿದ್ರೆ ನಂದು ಹೇಳ್ಕೊಂಡಂಗೆ ಆಕಿತ್ತು, ಅವ್ನು ಹೇಳ್ಯಾನಲ್ಲ ಅವ್ರಿ ಬಗ್ಗೆ. ಈಗ ಅಣ್ಣ ಫೋಟೋ ಶೂಟ್ ಮಾಡಕ್ ಹೋದ ಯಾವ್ದಾರು ಊರಿ ನೋಡಕ್ ಹೋಗ್ತೇವಲ್ಲ, ಯಾವ ಊರ್ ಅಂತಾರ ಈಗ ಅಣ್ಣ, ಯಾವ್ದಾರು ಎತ್ತಿ ನೋಡಕ್ ಹೋಗಿರ್ತೇವೆ ಬೇರೆ ಊರಿಗೆ, ಯಾವ ಊರ್ ಅಂತ ಕೇಳಿದ ಗಾಳ್ಪತಿ ಅಂತ ಹೇಳ್ತೇವೆ ಅಣ್ಣ.
ಅವಾಗ ಗಾಳ್ಪೂಜಿ ಅಂತ ನಿರ್ಭಯ ಅಂತ ಹೋರಿ ಇತ್ತಲ್ಲ ಅದು ಐತೆ ಎಲ್ಲ ಅಂತ ಕೇಳ್ತಾರಣ್ಣ. ಅಷ್ಟ ಸಾಕಣ ನಮ್ಗೆ ಅಭಿಮಾನ. ನಮ್ಮ ಊರಿ ಎಷ್ಟು ಹೆಂಗ ಹಬ್ಬ ಮಾಡಿತ್ತವಾಗ ಅಂತ ಅಷ್ಟು ಸಾಕಣ. ಇವತ್ತಿನ ಭಾಳ ಜನಕ್ಕೆ ಇವತ್ತಿನ 18 19 ವರ್ಷ 16 ವರ್ಷದವ್ರು ಈ ಹೋರಿ ಬಗ್ಗೆ ಗೊತ್ತಿಲ್ಲ ಆಕ್ಚುಲಿ. ಹೌದೌದು. ಯಾಕಂದ್ರೆ ಹೋರಿ ನಿಂತ ಮೇಲೆ ಯಾವ್ದಾದ್ರು ಮರ್ತು ಬಿಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ರಾಣೆಬೆನ್ನೂರಲ್ಲಿ ನನಗೆ ಗೊತ್ತು, ಈಗ ಫೋಟೋ ವಿಡಿಯೋದೊಳಗೆ ಗೊತ್ತು, ನೋಡಿದ್ರಿಗೆ ನಿಂತಿರೋಕ್ಕಿಂತ ವಿಡಿಯೋದವ್ರಿಗೆ ಅಷ್ಟು ವಿಡಿಯೋ ಎಷ್ಟೇ ಇದ್ರು ಅದು ಮರ್ತು ಹೋಗೋದು. ಹೌದೌದು. ಕಣ್ಣೆದ್ರಿಗೆ ಏನ್ ನೋಡಿರ್ತಾವಲ್ಲ ಅದು ಯಾವತ್ತೂ ಒಳ ರೆಕಾರ್ಡ್ ಇರುತ್ತೆ. ವಿಡಿಯೋ ಏನಪ್ಪ ಇವತ್ತು ನೋಡ್ತೀವಿ, ಸ್ಕ್ರೋಲ್ ಮಾಡ್ತೀವಿ, ಬಿಟ್ಬಿಡ್ತೀವಿ. ಹೌದೌದು. ರಾಣೆಬೆನ್ನೂರಲ್ಲಿ ಫೇಮಸ್ ಹಬ್ಬ ಟಾಪ್. ನಾನು ಅವರೇ ಅಭಿಮಾನಿ, ಒಂದೊಂದು ನಾಯಕ ನಾನು ಅದ್ರ ಅಭಿಮಾನಿ. ಒಂದು ಟೈಮ್ ಚಿನ್ನಿ ಕಟ್ಟಿ ಚಿನ್ಮಯ, ಅದು ಸ್ಲೋ ಮೋಷನ್ ಹೋಗಿದ್ದು ಫಿದಾ ನಾನು ಅದಕ್ಕೆ. ಯಾಕಂದ್ರೆ ಸ್ಲೋ ಮೋಷನ್ ಪಿಕಪ್ ತಗೊಳೋದು ಪಿ ಹೋರಿ. ಹಂಗೆ ಕೆಲವೊಂದಿಷ್ಟು ನಮಗೂ ಭಾಳ ಊರುಗಳ ಪ್ರಭಾವ ಬೇರೆ ನಮ್ಮ ಮೇಲೆ, ಇಲ್ಲ ಅಂತ ಅಲ್ಲ. ಆದ್ರೆ ಫಸ್ಟ್ ಪ್ರಿಫರೆನ್ಸ್ ನಮ್ಮವರಿಗೆ ಯಾವತ್ತು. ಎಲ್ಲಿ ಮನೆ ಮಗ ಮನೆ ಹಂಗೆ. ಹಾಗಿದ್ರೆ ಮುಗಿಸ್ಲಾ ಬ್ರದರ್? 33 ನಂಬರ್ ಸ್ವಲ್ಪ ಹತ್ರ ಬನ್ನಿ ಅವ್ರಿಗೆ. 33 ನಂಬರ್ ಅಣ್ಣ. 33 ನಂಬರ್ ಯಾವ್ದಾರು ಊರಿ ಬಿಡ್ಲಿ ಅವ್ರು, ಅದ್ರ ಫೋಟೋ ಎಲ್ಲ ವಿಡಿಯೋ ಪಕ್ಕಾ ಮಾಡ್ತಾನ. ಆ ನಂಬರ್ ಮೇ ಅಷ್ಟು ಕ್ರೇಜ್. 33 ಯಾಕೆ ಅಂತ ಅದ ನನಗೆ ಗೊತ್ತಿಲ್ಲ. ಹೆಂಗಣ್ಣ ಫಸ್ಟ್ ಗಾಳ ಪೂಜೆಯ ನಿರ್ಭಯ 33 ಅಂದ್ರೆ ಇವತ್ತು ಮೈ ಕೂದಲು ನೆಟ್ಟಗಾಕೊಂಡು ಮುಸಿದ ಫಸ್ಟ್. ಇವತ್ತು ಹತ್ರ ಕರಿಬೇಕು ಅನ್ನೋದು ಒಂಥರ ಕಿವಿಯಲ್ಲಿ ಗುಂಗದ ಇನ್ನು. ಯಾಕೆ 33 ಅನ್ನೋ ನಂಬರ್ ಚೂಸ್ ಮಾಡ್ತೀರಾ? ಏನೋ 33 ಅಂತ ಫಸ್ಟ್ ನಂಬರ್ ನಾವು ತಗೊಂಡ್ವಿ, ಅದು ಲಕ್ಕಿ ನಂಬರ್ ನಮಗೆ ಒಟ್ಟು ಅದು ಫಿಕ್ಸ್ ಆಗ್ಬಿಡ್ತಾವ ಅವತ್ತಿಂದ. ನನ್ನ ಫೋನ್ ನಂಬರ್ 33 ಲಾಸ್ಟ್ ನಂಬರ್. ಅದು ಕೋ ಇನ್ಸಿಡೆನ್ಸ್ ಭಾಳ ಇದಾವೆ ನಮಗೆ 33 ಏನೋ, ಬಟ್ ಅದು ಹೊಲ್ದು ಬಿಟ್ಟದ್ 33 ಅದು ಭಾಳ ಜನಕ್ಕೆ. ಗಾಡಿ ನಂಬರ್ ಲಾಸ್ಟ್ ನಂಬರ್ 33 ಅದಾವ. ಬೈಕ್ ನಂಬರ್ ಅವೇ ಸಿಗ್ಬಿಟ್ಟು ನಿಮ್ಗೆ 33 ಹಬ್ಬಬ್ರು ಕಾಮನ್. ಮೊದ್ಲಿಗೆ ಹಬ್ಬಕ್ಕೆ ಹಾಕಿದಾಗ ನಾವು ಹೋರಿ ತಂದು ಮೊದ್ಲಿಗೆ ಹಬ್ಬಕ್ಕೆ ಹಾಕಿದಾಗ ಸಿಕ್ಕಿರೋದ ನಮಗೆ 33 ನಂಬರ್ ಸಿಕ್ಕಿರೋದು. ಅದೊಂಥರ ಫೇಮಸ್ ಆಗ್ಬಿಡ್ತು. ಲಕ್ಕ ದೇವಗಿರಿ ಹಬ್ಬ ಅಂದ್ವಲ್ರಿ ನಾವು 33 ನಂಬರ್ ತಗೊಂಡು ಹಾಕಿದ್ವಿ. ಅವತ್ತು ಹೋರಿನೂ ಚೆನ್ನಾಗಿ ಮಾಡಿತ್ತು, ಪ್ರೈಸು ಆಗಿತ್ತು. ಅವತ್ತಿಂದಾನು ಒಟ್ಟು ಆ ನಂಬರ್ ಬಿಟ್ಟು ಕೊಡಕ್ ನಮಗೂ ಇಷ್ಟ ಆಗಿಲ್ಲ. ಅದೇ ಕಂಟಿನ್ಯೂ ಮಾಡ್ಕೊಂಡ್ ಬಂದ್ವಿ. ಇದಕ್ ಮಾತ್ರ ನಾವು 33 ಅವತ್ತು ಬಿಟ್ಟು ಕೊಟ್ಟಿಲ್ಲ. ಇವತ್ತು ಒಂದ್ ಟೈಮ್ ಯಾವ್ದಾರ ಹಬ್ಬಕ್ಕೆ ಹೋಗಿ ನಮ್ಮ ಎತ್ ಹಾಕಿಲ್ಲ ಅಂತಂದ್ರು 33 ಅಂತಂದ್ರೆ ನಮ್ಗೆ ಒಂಥರ ಏನೋ ಅನಿಸ್ತದೆ. ರೋಮಾಂಚನ ಆಗತ್ತಲ್ಲ. ನಮ್ಮೂರಿ ನಂಬರ್ ಬಂದು ನೋಡ್ಬೇಕು ಯಾವ ಬಂದು ಅಂತಿರ್ತೇವೆ ಹಂಗೆ. ಆತರ 33 ಅಂದ ತಕ್ಷಣ ಒಂಥರ ಏನೋ ಕ್ರೇಜ್ ಆ ಊರಿ ನೋಡ್ಬೇಕು ಅನಿಸ್ತತಿ. ಅದು ಯಾರ್ದೇ ಎತ್ತಾಗಿರ್ಲಿ ಒಟ್ಟ ನಮ್ ನಂಬರ್ ತಗೊಂಡಾರಲ್ಲ ಅನ್ನೋದು ಒಂದು ಇದು ಅನಿಸ್ತತಿ, ಖುಷಿ ಅನಿಸ್ತತಿ. ಬ್ರದರ್ ಎಲ್ರು ನಿಮ್ಮ ಹೆಸರಿಂದ ಶುರು ಆಗ್ಲಿ ಅಂತ. ನಿಮ್ಮ ಹೆಸರು? ನಮ್ಮ ಹೆಸರು ಪವನ್ ಅಂತ ಹಚ್ಕೊಂಡ್ರಂತ ಚಿಕ್ಕಬಸರು. ಯಾಕೆ ನಾಚ್ಕೋತಿದ್ದೀರಾ ಅಲ್ಲಿಂದ ಎದ್ದು ಬರಕ್ಕೆ ಅಂತ? ಯಾಕಿಲ್ಲ ನಮ್ಮ ಅಣ್ಣರದಾರಲ್ಲ ಮತ್ತೆ ಅವ್ರಿದ್ಮೇಲೆ ಆಗತ್ತೆ. ಈಗ ಹೇಳಿದ್ರು ಅವ್ರು ನಿಮ್ನ ಬರೋಕ್ಕಿಂತ ಮುಂಚೆ ಕರ್ಕೊಂಬರಕ್ಕಿಂತ ಮುಂಚೆ ಒಂಥರ ಯಾವುದೇ ಅದ್ರಲ್ಲೂ ಒಂದು ಸ್ಟಾರ್ಟಿಂಗ್ ಒಂದು ಎಂಟ್ರಿ ಇದು ಕೊಡ್ತಾರೆ, ಇಂಟ್ರೊಡಕ್ಷನ್ ನಿಮಗೆ ಕೊಟ್ರು. ಮೊದಲ ಪಿ ಹೋರಿ ಅಂತ ಹೇಳ್ಬೋದಾ? ಹೇಳ್ಬೋದಲ್ರಿ, ಹೇಳಕಬೇಕು. ಹೇಳಿ. ನಿಮಗೆ ಈಗ ನಿಮ್ಮ ಹೋರಿನೂ ಕಟ್ಟಿರ್ತೀರಾ, ಕೆಲವೊಂದು ಹೋರಿಗಳನ್ನ ನಿಮ್ಮ ಇದ್ರಲ್ಲಿ ಕಟ್ಟಿರ್ತೀರಾ, ಸರೌಂಡಿಂಗ್ಸ್ ಅಲ್ಲೋ ಅಥವಾ ನೀವೇನೋ ಕಟ್ಟಿರ್ತೀರಾ. ಇಂಥದ್ರಲ್ಲಿ ಇವತ್ತು ಅದ್ರ ಮೂಗ್ದಾರ ಇಟ್ಕೊಂಡಿದ್ದೀರಾ, ನಿರ್ಭಯ ಮೂಗ್ದಾರ ಇಟ್ಕೊಂಡಿದ್ದೀರಾ. ನೀವು ಕಟ್ಟಿದ ಹೋರಿಗೂ ನಿರ್ಭಯಾಗೂ ಡಿಫ್ರೆನ್ಸ್ ಏನು? ನಿರ್ಭಯಾಗೂ ನಿಮ್ಮ ಹೋರಿಗೂ ಆಯ್ತಲ್ವಾ, ನಿಮ್ಮ ಹೋರಿ ಮೇಲೆ ನಿಮಗೆ ಒಂದು ಪ್ರೀತಿ ಇರುತ್ತೆ. ಈಗ ನಿರ್ಭಯಾದ ಮೂಗ್ದಾರ ನೀವು ಇಟ್ಕೊಂಡಿದ್ದೀರ ಅಂದ್ರೆ ಅದ್ರ ಮೇಲೆ ಒಂದು ಪ್ರೀತಿ ಇರುತ್ತೆ. ಯಾಕೆ ಬಂತು? ನಾವು ಪಿ ಊರಿಗೆ ಕಟ್ಟಿ ಹುಡಾರಿ ನಮಗೆ ಆಕ್ಷನ್ ಊರಿ ಅಂತ ಪ್ರೀತಿ ಬಂದಿದ್ದ ನಮ್ಮ ನಿರ್ಭಯ ಹೋರಿಯಿಂದ. ಯಾಕೆ? ಅದು ಆಕ್ಷನ್ ಮಾಡ್ಕೊಂತ ಹಬ್ಬ ಮಾಡುತ್ತೆ. ನಮಗೆಲ್ಲ ಪಿ ಟ್ರೆಂಡ್, ಆಕ್ಷನ್ ಟ್ರೆಂಡ್ ಅಂತ ಹೊಡ್ಸಿದ್ದೆ ನಮ್ಮ ನಿರ್ಭಯ ಹೋರಿ. ಈಗ ಹೋರಿ ಹಬ್ಬ ನಿಲ್ಸಿದೆ, ಈಗ ಯಾವ್ದ್ರಲ್ಲಿ ಕಾಣಕ್ ಇಷ್ಟಪಡ್ತೀರಾ ಅಥವಾ ನಿಲ್ಸಿದ್ದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಲ್ಸಿದ್ದಕ್ಕೆ ಅಂತಲ್ಲ, ಮತ್ತೆ ಮುಂದುವರಿಸ್ತೇವೆ. ಅದಕ್ಕಾದಂತ ಒಂದ್ ಸ್ವಲ್ಪ ಟೈಮ್ಗೋಸ್ಕರ ಕಾಯ್ತಾ ಇದ್ದೇವೆ ಅಷ್ಟೇ. ಹೋರಿ ಹಬ್ಬ ನಿಲ್ಸಲ್ಲ, ಅದಕ್ಕಾದಂತ ಟೈಮ್ ಅಂದಾಗ ಮತ್ತೆ ಮುಂದುವರಿಸ್ತೇವೆ. ಅಲ್ಲ ಸಿಗುತ್ತೆ ಅಂತ ಅನ್ಕೊಂಡಿದ್ದೀರಾ? ಸಿಗುತ್ತೆ ಅಲ್ಲ, ಸಿಗ್ಲಿಕ್ಕೆ ಬಿಡಲ್ಲ, ಹುಡುಕ್ತೀರಾ. ಈಗ ಶೋಧನೆಯಲ್ಲಿ ಇದ್ದೀರಾ? ಯಾಕೆಂದ್ರೆ ನಿರ್ಭಯ ಸಾಮ್ರಾಜ್ಯದವರು ಎಲ್ಲೋ ಒಂದ್ 100 ಜನ ಸೇರಿದ್ರೆ ಅದ್ರಲ್ಲಿ ಒಂದು 2-3 ಹುಡುಕ್ಬೋದು. ನಿರ್ಭಯ ಸಾಮ್ರಾಜ್ಯದಿಂದ ಇನ್ನೊಂದು ಹೋರಿ ಬರ್ಬೋದಾ ಅಂತ ಕಾಯ್ತಿರ್ಬೋದು. ಆ ಪ್ರಶ್ನೆಗೆ ನಿಮ್ಮ ಉತ್ತರ ಏನು? ಆ ಪ್ರಶ್ನೆಗೆ ಉತ್ತರ ಕೊಡ್ತೇವೆ, ಆದ್ರೆ ಸ್ವಲ್ಪ ಟೈಮ್ ಬೇಕು. ಮನೆ ಪರಿಸ್ಥಿತಿಗಳಿಗೋಸ್ಕರ ಸ್ವಲ್ಪ ಹಿಂದಿರ್ತವೆ ಹೊತ್ತು ಯಾವುದೇ ಬೆದರಿಕೆಗಳಿಂದ ಯಾರ್ದೋ ಮಾತುಗಳಿಂದ ಹಿಂಸರ್ದಿಲ್ಲ. ಆದಷ್ಟು ಬೇಗ ಕೊಡ್ತೀರಾ? ಆದಷ್ಟು ಬೇಗ. ಟೈಮ್ ತಗೋಬಹುದು, ಟೈಮ್ ಆಗುತ್ತೆ. ಬಟ್ ಯಾರ ಮಾತಿಗೂ ಯಾರ ಹೆದರಿಕೆಗೂ ನಾವೇನು ಹಬ್ಬ ಬಿಟ್ಟಿಲ್ಲ. ನಮ್ಮ ಮನೆ ಪರಿಸ್ಥಿತಿಗೋಸ್ಕರ ಸೈಲೆಂಟ್ ಆಗಿದೆ. ಇನ್ನೊಂದು ನಾ ಯಾಕೆ ಸೈಲೆಂಟ್ ಆಗಿವಿ ಅಂದ್ರೆ ಅವ್ನು ಹೇಳಿದ ಮಾತಿಗೆ ಇವತ್ತಿನ ಹಬ್ಬಗಳು ಬೇಜಾರಾಗ್ತದ ಸ್ವಲ್ಪ. ಅದಕ್ಕೋಸ್ಕರ ಯಾಕೆ ಆ ಗುಂಬ್ರಿ ಒಳಗೆ ನಾವು ಹೋಗೋದು? ಅದು ಒಂಥರ ಹಬ್ಬ ಅನ್ನೋದು ಒಂಥರ ಕಲ್ಸ ಮಲ್ಸ ಆಗ್ಬಿಟ್ಟತಿಲ್ಲ, ಮಿಕ್ಸಿಂಗ್. ಅದು ಸರಿ ಇಲ್ಲ ಹಬ್ಬ ಇವತ್ತಿಂದ. ಇನ್ನು ನಿಯತ್ತಿಗೆ ಬರ್ಬೋದನ ಅಂತ ನಾವು ಬೆಲೆ
ಬಂದ್ರೆ ಒಂದ್ ಕಟ್ಟ ಖುಷಿ ಐತಿ. ನಿಯತ್ ಅನ್ನೋದು ಮತ್ತೆ ಬಂದ್ರೆ ನಿಯತ್ ಅನ್ನೋದು ಬರ್ಲಿದ್ರೆ ಕಟ್ಟಿದ್ರು ಬೇಜಾರ್ ಅನ್ಸ್ತತ್. ಮತ್ತೆ ಹಬ್ಬ ಹೋರಿ ಇದ್ರು ಬೇಜಾರ್ ಅನ್ಸ್ಬಿಡೋದು ಹಬ್ಬಕ್ಕೆ ಆ ತರ ಆಕತಿ. ಇವತ್ತು ಹೋರಿ ಹೋದ್ರೆ ಈಗ ಹೋರಿ ಇಲ್ಲ ಅಂದ್ರೆ ಹೋಗಿ ಹಬ್ಬಕ್ಕೆ ನಿಂತ್ರೆ ಒಂದ್ ತಾಸು ಹಬ್ಬ ನೋಡ್ಲಿಕ್ಕೆ ಹಬ್ಬ ಬೇಸರ ಬಿಡೋದೈತಿ. ಯಾಕಂದ್ರೆ ನಾವು ಹೋರಿ ಬಿಟ್ಟು ಹೋರಿಯಿಂದ ಓಡಿ ಹೋದಾರ ನೋಡ್ರಿ. ನಾವ್ ನಿಂತ್ಕೊಂಡು ನೋಡ್ಬೇಕು ಅಂದ್ರೆ ಯಾವ ಹೋರಿ ನೋಡಿದ್ರು ಬೇಜಾರು ಬೇಜಾರು. ಒಂದೇ ರೌಂಡ್ ನೋಡ್ಬೋದು, ಎರಡನೇ ರೌಂಡ್ ಆ ಹೋರಿ ಎಲ್ಲ ಬೇಜಾರು. ಯಾಕಂದ್ರೆ ನಮ್ಮ ಹೋರಿ ಹಿಂಗ್ ಕುಣ್ದಾರಲ್ಲ, ನಾವು ಹೋರಿ ಬಿಟ್ಟು ಕುಣ್ದವ್ರಿಗೂ ನಿಂತ್ಕೊಂಡು ನೋಡಿದವ್ರಿಗೂ ಭಾಳ ಡಿಫ್ರೆನ್ಸ್ ಐತಿ. ಇವ್ರ ಹೋರಿ ಬಗ್ಗೆ ನಾವು ಫಸ್ಟ್ ಹೇಳ್ಬೇಕು ಅಂದ್ರೆ, ನಾವು ಪಿ ಹೋರಿ ಇವ್ನಿನ್ನು ಸಣ್ಣವ್, ನಾನು ಆ ಹೋರಿ ನೋಡ್ಬೇಕಾರೆ ಆ ಹೋರಿ ಅಭಿಮಾನಿ ನಾನು. ಇವತ್ತು ಎಲ್ಲವೂ ನಾ ಫಸ್ಟ್ ಅಂತ ಅದಾವು. ಅದು ಹಿಂದೆ ಎಷ್ಟು ಹಬ್ಬ ಮಾಡೈತಿ ಅಂದ್ರೆ ಲೆಕ್ಕಿಲ್ಲ. ಅದು ಇವತ್ತು ಪ್ರೈಸ್ ಏನು ಇವತ್ತು ಕೊಡ್ತಾ ಇರೋ ಬೈಕ್ ಏನು ದೊಡ್ಡ ಪ್ರೈಸ್ ಅಲ್ಲ. ಎತ್ಲಾಗ ಹೋದ್ರೆ 50-60 ಸಾವಿರ ರೂಪಾಯಿ ಬೈಕ್. ಅದು ಹಿಂದೆ ಬೆಳಗಾಲ್ಪೇಟೆ ಒಳಗೆ ಲಾಸ್ಟ್ ಹಬ್ಬ ಅದ್ರದ್ದು ಬಂಗಾರ 2 ತೊಲಿ ಬಂಗಾರ ತಗೊಂಡ್ಬಂದಿತ್ತದ ಅವತ್ತು. ಹೋರಿ ಹೆಸರು ಹೇಳ್ಬೋದಾ? ಚಿಕ್ಕಬಾಸೂರಿನ ಸಿದ್ದರಾಮ. ಹಾ, ಪಿಪಿ ಹೋರಿ. ಓಕೆ ಫಸ್ಟ್ ಪಿಪಿ ಹೋರಿ ಅದೇ. ಅದು ಚೆಟ್ ಇವತ್ತಿನಂಗಲ್ಲ, 2 ಕೊಂಬಿಗೆ ಚೆಟ್ಟು 11 kg ಚೆಟ್ ಅವತ್ತೇ. ಅದು ವಿದೌಟ್ ಪಿಪಿ ಬಿಟ್ಟು 11 kg ಚೆಟ್ ಇತ್ತು. ಅಷ್ಟು ಚೆಟ್ ಅದು. ಅದ್ರ ಬಗ್ಗೆ ಹೇಳಕತ್ರೆ ಮತ್ತೆ ನನಗೂ ಒಂದು ತಾಸು ಬೇಕು ಅದ್ರ ಬಗ್ಗೆ. ಅಷ್ಟು ಅಭಿಮಾನಿ ನಾ ಅದ್ರದ್ದು. ಅದು ನಮ್ಮ ಚಿಕ್ಕಪ್ಪರದವ್ರು ಬೇರೆ ಇರೋದಲ್ಲ, ಚಿಕ್ಕಬಾಸೂರ ನಮ್ಮ ಚಿಕ್ಕಪ್ಪರವ್ರು ಅವ್ರದವ್ರಿ. ಅವಾಗ ನಾವೆಲ್ಲ ಇವ್ರಂಗಿದ್ವಿ. ನಾವು 10th ಇರ್ತಾನೆ ಹೆಂಗಂದ್ರೆ ಇಲ್ಲಿಂದ ಓಡಾಕತ್ರ ಬಡಮಲಿ ಮಠ ಓಡೋದಪ್ಪ ಹೋಗಿ ಹಬ್ಬ ನೋಡಕ್ಕೆ. ಅವತ್ತಿನ ಖುಷಿ. ಇವತ್ತಿನ ನೋಡ್ರಿ ಎಲ್ಲಿ ಹೋಗೋ ಯಾರು ಹೋಗಂಗಿಲ್ಲ. ನಾವ್ ಹಂಗಲ್ಲ, ಮನೆಯಾಗಿದ್ದು ಇಲ್ಲಿ ಬೆಳಗ್ಗೆ ಏನು ಹೇಳ್ತಿದ್ದಿಲ್ಲ. ಸುಮ್ ಬಡಮಲ್ಲಿ ಅಂದ್ರೆ ನಮ್ಮ ಕಡೆ ಭಾಗದ ಫೇಮಸ್ ಹಬ್ಬಲ್ಲ, ಅಲ್ಲಿಗೆ ಎಲ್ಲ ಊರಿನ ಬರೋ ಸುತ್ತಮುತ್ತಲವು. ಈಗ ಸಿದ್ದರಾಮ ಅವ್ರಿ ನೋಡ್ಬೇಕು ಅಂದ್ರೆ ಸಿದ್ದರಾಮ ಅವ್ರಿದ್ ಒಂದೇ ಒಂದು ಮಾತನ್ನ ಹೇಳ್ಬಿಡ್ಬೇಕು ಅಂದ್ರೆ, ಆಕ್ಚುಲಿ ಈ ಊರಿ ಸಂದರ್ಶನ ಅದ್ರದ್ದು ಯಾಕೆ ಹೇಳ್ಬೇಕು ಅಂದ್ರೆ, ಆ ಊರಿ ಲಾಸ್ಟ್ನೇ ಹಬ್ಬ ಮಾಡಿತ್ತು, ಬಡಮಲ್ಲಿ ಒಳಗೆ ಕೊನೆ ಹಬ್ಬ ಮಾಡಿತ್ತು. ಆ ಪ್ರೈಸಿನ ಹಬ್ಬ ಬಿಟ್ಟು ಇದಂಗೆ ಖುಷಿಗೆ ಹಬ್ಬಲ್ಲ. ಅದು ಮೈಕ್ ನೀವು ಏನ್ ಹೇಳಿದ್ದ ಅಂದ್ರೆ ಚಿಕ್ಕಬಾಸೂರ್ ತೇರ್ ಬರಾಕತ್ತತಿ ಅನ್ನೋರು. ಅಷ್ಟು ಪಿಪಿ ಅಗಲ ಕಟ್ಟಾರ ಅವಾಗ. ಇವತ್ತಿನಂಗೆ ಹಂಗೆ ಸಾಲ್ ಹಿಡ್ದು ಇವ್ರು 4 ಪಿಪಿ ಕಟ್ಟಿ 15 ಪಿಪಿ ಕಟ್ಟಿ ನಂದ ಎಷ್ಟು ಇಲ್ಲ. ಅಗಲ ಪಿಪಿ ಕಟ್ಟಿದ್ರೆ ಅದು ಬರಾಕತ್ರಿ ಒಂದ್ ಹೊಡ್ತಾ ಹಿಂಗೆ ಹೊಡೆದದು ಹೊಡೆದು ನಡುಗ್ ಬೈಲ್ ಮಾಡ್ಕೊಳೋದು. ನಡುಗಪ್ಪ ಪೂರ್ತಿ ಹಂಗೆ. ಹೌದು, ಅವಾಗ ಅದ್ರ ಬಗ್ಗೆ ಸೈಜ್ಗಳು ಜಾಸ್ತಿ. ದೊಡ್ಡ ಪಿಪಿ ಅವೆಲ್ಲ ಟಿಕ್ಕಿ ಪಿಪಿ ಇರವಲ್ಲ, ಆ ಪಿಪಿ ಆಮ್ಯಾಗ ಇಲ್ಲಿ ಮಟ್ಟ ತಡಿತದಿಲ್ಲ. ಒಂದ್ ರೌಂಡ್ ಹೋಗ್ಬರ್ಸಿ ಹೊಡೆಯೋದು. ಮತ್ತೆ ಉಬ್ಬಿ ಅದೇನು ಲೈನ ಕಟ್ಟಂಗಿಲ್ಲ, ಸುಮ್ ಗುಜ್ಜಿ ಕಟ್ಟಿದ್ದ ಸುಮ್ ಮ್ಯಾಗ ಎಲ್ಲಿ ಮಟ್ಟ ಸಿಗ್ತೈತೆ ಅಲ್ಲಿ ಮಟ್ಟ ಹಂಗ. ಸರಿ ಬ್ರದರ್, ಹಾಗಿದ್ರೆ ಎಂಡ್ ಮಾಡ್ತೀನಿ. ಅಣ್ಣ ಇನ್ನೊಂದು, ಈಗ ಬೇಕಾದಷ್ಟು ಆಕ್ಷನ್ ಓರಿ ಅದಾವ ಅಣ್ಣ. ಇಡೀ ಹಟ್ಟಿ ಹಬ್ಬದ ಬೇಕಾದಷ್ಟು ಆಕ್ಷನ್ ಓರಿ ಅದಾವ. ಅದು ಆಕ್ಷನ್ ಓರಿ ನಮ್ಮ ಊರಿ ನೋಡಿ ಕಲಿಬೇಕು. ಹಂಗೆ ಆಕ್ಷನ್ ಓರಿ ಹೆಂಗ್ ಹೋಗ್ಬೇಕನ್ನ ನಮ್ಮ ಊರಿ ನೋಡಿ ಕಲಿಬೇಕಣ್ಣ ಅವ್ರು. ಹಂಗೆ ಸುಮ್ಮನೆ ಓಡ್ತಾವು ಅವಕ್ಕೆ ಆಕ್ಷನ್ ಓರಿ ಅಂತಾರೆ, ಹಿಂಗೆ ಅವನ ಅರ್ಥ. ಕೆಲವೊಂದು ಬಕ್ಕ ಹೊರಿಗಳು ಎಡಗಡೆ ಅಷ್ಟೇ ಕೈ ಹಿಡಿತಾರೆ, ಬಲಗಡೆ ಅಷ್ಟೇ ಕೈ ಹಿಡಿತಾರೆ. ಇದು ಸೆಂಟ್ರ್ ಹೋದ್ರೆ ಇಬ್ಲಾರ ಆ ಕಡೆ ಈ ಕಡೆ ಇಬ್ರು ಕೈ ಹಿಡಿತಾರೆ. ಎರಡನ್ನೂ ನೋಡ್ಕೊಂತ ಹೋಗೋದು. ಇದು ಅದ್ರಾಗ ಪಾರ ಬರ್ತದ ನಮ್ಮ ಹೋರಿ ಬಗ್ಗೆ ಅವ್ರ ಹತ್ರ ಪಾಯಿಂಟ್ಗಳಿದಾವೆ. ಸ್ವಲ್ಪ ಮುಜುಗರ ಹೇಳಕ್ ಬರ್ತಾ ಇಲ್ಲ ಅವಂಗೆ, ನೆನ್ಪು ಮಾಡ್ಕೊಂಡು ಇರ್ತಾವ. ಹೌದೌದು, ಟ್ಯೂನ್ ಮಾಡ್ಬೇಕು, ರೆಕಾರ್ಡಿಂಗ್ ಮಾಡ್ಬೇಕು. ನೀವು ಒಂದ್ಸತಿ ಟೇಕ್ ತಗೋಬೇಕು, ಟೇಕ್ ತಗೊಂಡ್ರೆ ಬರ್ತಿದಾವ. ಈಗ ನಮ್ಮೂರಿದ್ದಕ್ಕೆ ನಾನು ಹೇಳಿದಲ್ಲ, ಇವತ್ ನಂಗೆ ಈ ತರ ಹೋರಿ ಇನ್ನೂ ಯಾವ ಮನ್ಸಿಗೆ ಬಂದಿಲ್ಲ. ಈ ತರ 2 ಕಡೆ ಹೊಡ್ಕಂತ ಹೋಗೋ ಹೋರಿ ಮನ್ಸಿಗೆ ಬಂದಿಲ್ಲ. ಇನ್ನು ಟಾಪಾಗಿ ಹಬ್ಬ ಮಾಡಂತ ಹೋರಿ ಇದಾವ, ಬಟ್ ಆದ್ರೆ ನಮ್ಮ ಹೋರಿ ಲೆವೆಲ್ಗೆ ಹಬ್ಬ ಮಾಡಿದಂತ ಹೋರಿ ಇಲ್ಲ. ಅದೇ ಹೇಳಿದ್ನಲ್ವಾ, ಇಲ್ಲಿ ಮಿಷಿನ್ ಅಲ್ಲಿ ಮಾತ್ರ ಜೆರಾಕ್ಸ್. ಹೌದೌದು, ಮನುಷ್ಯನೆಲ್ಲ ಅಥವಾ ಪ್ರಾಣಿಗಳೆಲ್ಲ ಜೆರಾಕ್ಸ್ ಸಾಧ್ಯ ಇಲ್ಲ, ಹಂಗಾಗ್ಬಿಟ್ಟಿದೆ ಅಷ್ಟೇ. ಹೋರಿ ಅನ್ನೋದಕ್ಕೆ ಯಾಕೆ ಅಷ್ಟು ಫೇಮಸ್ ಆಯ್ತು ಅನ್ನೋದಕ್ಕೆ ಒಂದು ಹೇಳ್ಬಿಡ್ತೀನಿ. ಹೋರಿ ಸೈಜ್ ಸಣ್ಣ ಹೋರಿ ಅಲ್ಲ ಇದು. ಹೌದು, ದೊಡ್ಡ ಹೋರಿ. ಕೊಂಬು ದೊಡ್ಡ ಕೊಂಬು, ಸೈಜ್ ಹೋರಿ ದೊಡ್ಡ ಸೈಜು. ಹೋರಿ ಮೇಯಿಸ್ದಾಗ ಇಷ್ಟ ಅಗಲ ಇರೋದು, ಒಬ್ಬ ಮನುಷ್ಯ ಮಕ್ಕೋಬೋದು ಆರಾಮಾಗಿ, ಹಂಗಿತ್ತು ಸೈಜ್ ಅದ್ರ ಮೇಯಿಸ್ದಾಗ. ಹೌದಾ, ಅದ್ರೊಳಗೆ ಅದು ಹೊಡ್ಕಂತ ಹೋಗಿತ್ತು ಅಂದ್ರೆ ಅದು ಸ್ಪೀಡಿಗೆ ಹೇಳಂಗಿಲ್ಲ. ಹೌದೌದು, ಚಿಕ್ಕ ಹೋರಿಗಳು ಆಕ್ಷನ್ ಹೊಡೆಯೋದು ಬೇರೆ, ಹೊಡೆದ್ರು ಕಾಣಲ್ಲ. ಇದು ಹಂಗಲ್ಲ, ಸ್ವಲ್ಪ ಕುಕ್ಕಂತ ಹೋದ್ರು ಅಟ್ರಾಕ್ಷನ್ ಕಂಡುಬಿಡ್ತದೆ. ಯಾಕಂದ್ರೆ ಹೋಗೋರು ಎಲ್ಲರಿಗೂ ಕಾಣ್ತದೆ ಹೋರಿ ಆ ತರ. ಅದಕ್ಕೆ ಹೋರಿ ಅಷ್ಟು ಬೆಳಕಿ ಬಂತು ಅನ್ನೋ ಗಡ್ಡಿ ಇಲ್ಲ. ದೊಡ್ಡ ಹೋರಿಗಳದ್ದು ಅದೇ ಹೈಲೈಟ್ ಪಾಯಿಂಟ್. ಆಮೇಲೆ ಇನ್ನೂ ಒಂದು ನಮ್ಮ ಊರಿಗೆ ಬೆಳಕಿಗೆ ಬರೋ ಕಾರಣ ಅಂತಂದ್ರೆ, ಇವತ್ತು ಆಕ್ಷನ್ ಊರಿಗೆ ಯಾರು ಜೂಲ ಹಾಕಿ ಹಬ್ಬ ಮಾಡಲ್ಲ. ಆಕ್ಷನ್ ಊರಿಯರು 90% ಪಕ್ಕದಲ್ಲೇನ ಚಂಬ್ ಕಟ್ಟಿ ಅಥವಾ ಕೊಬ್ಬರಿ ಕಟ್ಟಿ ಏನೋ ಮಾಡ್ಬಿಡ್ತಾರ. ಇವತ್ತಿದೆ KDM ಕಿಂಗ್, ನಾವು ಹಬ್ಬ ಮಾಡೋ ಹೊತ್ತಿ KDM ಕಿಂಗು ಒಟ್ಟ ಜೂಲ ಹಾಕ್ತಿರ್ಲಿಲ್ಲ. ಜೂಲ ಹಾಕಿದ್ರು ಹೋಗ್ತಿರ್ಲಿಲ್ಲ, ನಿಂತು ಬಿಡೋದು. ಇಲ್ಲ, ಕೆಲವೊಂದು ಹೋರಿಗಳು ಹೌದು ಹಂಗಿರುತ್ತೆ. ಯಾಕಂದ್ರೆ ನಾವು ಫಸ್ಟ್ ರೌಂಡ್ ನಮ್ಮನೆ ಎತ್ತಿಗೂ ಅಷ್ಟೇ ಜೂಲ ಹಾಕಿ ಬಿಟ್ಟು ಅದನ್ನ ತೆಗೆದು ಬಿಟ್ಟರೆ ಉದಾಹರಣೆಗಳು. ಅದು ಕೆಲವೊಂದು ಹೋರಿ ಮೈ ಮೇಲೆ ಏನಾರ ಬಿದ್ರೆ ಹೋಗಲ್ಲ, ಹಂಗಿರುತ್ತೆ. ಅವತ್ತಿಂದ ನಾವು ಜೂಲ ಹಾಕಿ ಅವತ್ತು ಹಬ್ಬ ಮಾಡೀವಿ, ಅವತ್ತಿಂದ ನಮ್ಮ ಟಾಪಾಗಿನ ಹಬ್ಬ ಮಾಡಾಕ್ತೀವಿ. ಜೂಲ್ದಾಗ ಆಕ್ಷನ್ ಒಳಗೆ ಭಾಳ 90 ನನ್ಗೆ ಎಷ್ಟೋ ಮಂದಿ ನಮ್ಮ ಜೊತೆಗೆ ನಂಗೆ ಗೊತ್ತಿಲ್ದಾರ ಎಷ್ಟೋ ಮಂದಿ ಹಬ್ಬದಲ್ಲಿ ಮಾತಾಡ್ತಿರೋದು, ಜೂಲ್ದೊಳಗೆ ನಿರ್ಭಯ ಒಂದೇ ಟಾಪ್ ಆಗಿ ಆಕ್ಷನ್ ಒಳಗೆ ಬರ್ತಾ ಇರೋದು.
ಆ ತರನು ಟ್ರೆಂಡ್ ಆಗಿರೋದು ಬಟ್ ಹಬ್ಬದಲ್ಲಿ ಹೋದಲ್ಲಿ ಒಬ್ಬನಿಗೆ ನೋಡೋದು ರಕ್ತ ಒಟ್ಟದು ಮಾಡೇ ಮಾಡೋದು ರಕ್ತ ಚರಿತ್ರೆ ಹರಿಕಾರ ಒಟ್ಟು ಹೊಡೆದು ಬಿಡೋದು ಒಟ್ಟು ಒಬ್ಬಂಗರ ಎಲ್ಲರ ಕುಕ್ಕಿರ್ತದ ಆದ್ರೆ ಹೊಡೆದವಂಗ ಆಮೇಲೆ ನೋಡ್ಕೋಬೇಕು ಎಲ್ಲಿ ಹೊಡೆದತಿ ಅಂತೇಳಿ ಹೊಡೆದೇ ಗೊತ್ತಾಗಿರಲ್ಲ ಹಂಗ್ ಹೊಡ್ಕೊಂಬಂದ್ಬಿಡೋದು ನೋಡಕ್ಕೆ ಬಾಜುಕ್ ನಿಂತವಂಗ ಗೊತ್ತಿರಲ್ಲ ಓರಿ ಹೊಡೆದಿರ್ತತಿ ಅಂತೇಳಿ ಅಷ್ಟು ಬೇಗ ಕುಕ್ಕೊಂಡು ಎತ್ಕೊಂಡ್ಬಿಡೋದು ಗೊಂಡ್ ಮತ್ತು ಹಾಗೆ ಯಾಕಂದ್ರೆ ಅದು ಚೆಂಡು ಬಗ್ಸ್ ಹೊಡೆಯೋದಲ್ಲ ಟಚ್ ಹಿಂಗಂದ್ ಎತ್ಕೊಂಡ್ಬಿಡೋದು ಅಲ್ಲಿ ಟಚ್ ಅವ್ನಿಗೆ ಟಚ್ ಮಾಡಕ್ಕೆ ಅಲ್ಲಿ ಹೋಗಿರೋದು ಅವರೆಲ್ಲ ಸ್ಪೀಡ್ ಹೋಗ್ಬಿಡ್ರೋದು ಇಲ್ಲ ಅವ್ನು ಕೆಳ ಬಿದ್ದಿರೋ ಅಷ್ಟೊತ್ತಿಗೆ ಹೊಡೆತಕ್ಕೆ ಹಂಗ ಬಾಳ ಹಬ್ಬದಲ್ಲಿ ಎದುರಿಗೆ ಬಿದ್ಕೊಂತ ಹೋಗ್ಯಾರ ಹೊಡೆದಲ್ಲಿ ಅಂದ್ರೆ ಆ ಕಡೆ ಎಷ್ಟು ಏರ್ ಇರ್ತತಿ ಅಷ್ಟು ಜಾಸ್ತಿ ಜನ ಬೀಳ್ತಾರೆ ಹೊರಗೆ ಏರ್ ಇರ್ಬೇಕಾಗ ಹೌದು ನಮ್ಮ ಎತ್ತಿಗೆ ಈ ಕೆಲವೊಬ್ರು ಏರ್ ಇರಬಾರ್ದು ಅಂತ ನಮ್ದು ಉಲ್ಟಾ ಏರ್ ಇರ್ಬೇಕು ಇಲ್ಲ ಯಾವ ಹೋಗೋ ಹೋರಿಗಳಿಗೆ ಮೀಡಿಯಂ ಏರ್ ಇದ್ರೆ ಆ ಕಡೆ ಚೆನ್ನಾಗಿ ಹೋರಿ ಯಾಕಂದ್ರೆ ಹೋರಿ ಏರಾಕ್ ದಾರಿ ಆಕತಿ ಈಗ ಆನಿ ಓಡ್ತಿರ್ತೈತಿ ಆನಿ ಮುಂಜಾನೆ ಹಿಡಿಯಕ್ಕಾಗಲ್ಲ ಡೌನ್ ಇದ್ದಾಗ ಹೋರಿ ಓಡಾಕಾಗಲ್ಲ ಏನಪ್ಪಾ ಬರಾಟಿ ಒಳಗೆ ಹೋಗ್ಬಿಡ್ತಾವ ಅಷ್ಟೇ ಬಿಟ್ರೆ ತನ್ನದೇ ಆದ ಗುಣ ತೋರ್ಸಕ್ಕಾಗಲ್ಲ ಹೋರಿಗೆ ಓಡ್ಬೇಕಾರೆ ಅದೇ ಏರ್ಬೇಕಾದ್ರೆ ಅವ್ನ ಮನುಷ್ಯನಿಗೆ ಹೊಡ್ಕಂತ ಹೋಗ್ಲೇಬೇಕಾದ ಹೋರಿ ಯಾವ ಪಿ ಓರಿನಾರ ಇರಲಿ ಆಕ್ಷನ್ ಓರಿನಾರ ಇರಲಿ ಏರ್ಬೇಕು ಅಂದ್ರೆ ಅವ್ನಿಗೆ ಹೊಡೆದ ದಾರಿ ಮಾಡ್ಕೊಂಡು ಹೋಗ್ಬೇಕು ಅದ್ರ ತಾಕತ್ ತೋರಿಸಿ ಆಕಡ ತಡಬೇಕಾಗಿರ್ತೈತಿ ಏರಿದ್ದ ಆಕಾಡ್ದೊಳಗೆ ಹೌದೌದು ಈ ಸ್ಪೀಡ್ ಲಿಮಿಟ್ ಆಗುತ್ತೆ ಸ್ವಲ್ಪ ಡೌನ್ ಆಗುತ್ತೆ ಸೊ ಅವಾಗ ಜನ ಸರಿಸ್ಬೇಕು ಸರಸೆ ಹೋಗ್ಬೇಕು ಹೋರಿ ಆಮೇಲೆ ಈ ಹೋರಿ ನಾನು ಹಿಂದೆ ಒಂದ್ಸತಿ ನೋಡಿದ್ದೆ ಅಂದ್ರೆ ಯಾವಾಗ ನೆನಪು ಅಂದ್ರೆ ನಾವು ಹೋರಿ ತಗೊಂಡ್ಮೇಲೆ ಗೊತ್ತಾಯ್ತು ಹುಲ್ಮಾರ್ ಮಹೇಶ್ ಅಣ್ಣ ಬಲೆ ಇಂಡಿಯನ್ ನಂಬರ್ 1 ಅಂತ ಹುಲ್ಲಿನ ಕೊಪ್ಪಳ ಬಿಟ್ಟಿದ್ದ ಒಂದ್ಸತಿ ನಾನು ಸಣ್ಣಗಿರ್ತ ಹಬ್ಬ ನೋಡಕ್ ಹೋದಾಗ ಈ ಹೋರಿ ನೋಡಿದ್ದೆ ನಂಬರ್ 1 ಅದ್ರದ್ದು ಒಳ್ಳೆ ಅದು ಇನ್ನು 6 ಅಲ್ಲಿನ ಹೋರಿ ಕಡೆಯಲ್ಲಿ ಹೋರಿ ಇರ್ಬೋದು ಅವಾಗ ಹೋರಿ ಯಾವ್ದು ಅಂತ ನಂಗೆ ಗೊತ್ತಿದ್ದಿಲ್ಲಲ್ಲ ನಾ ತಗೋಣ ಹೋರಿ ಅಲ್ಲ ಅದು ನಾವು ಅವಾಗ ಇನ್ನೂ ಸಣ್ಣ ಹುಡುಗರಲ್ಲ ಆಕ್ಚುಲಿ 10th PUC ಆ ಲೆವೆಲ್ನರ್ ನಾವು ಅವಾಗ ಈ ಹೋರಿ ನೋಡಿದ್ದೆ ನಾ ಅವ್ರ ಕಡೆ ಈ ಹೋರಿನೇ ಹುಲ್ಮಾರ್ ಮಹೇಶ್ ಅಣ್ಣನ ಕಡೆ ಐತಿದು ಐನೂರಿಗೆ ಹೋಗಿ ಬಂದತಿ ತಮಿಳ್ನಾಡಿ ಹಬ್ಬಕ್ಕೆ ಹೋಗಿ ಬಂದತಿ ಆಮೇಲೆ ಹುಬ್ಳಿ ಮೆಹಬೂಬಲ್ಲಿ ಅಂತೆ ಅವ್ರ ಕಡೆ ಹೋಗಿ ಬಂದತಿ ನಾವು ಹಾನಗಲ್ ಒಳಗ ಒಂದ್ಸತಿ ಹಬ್ಬಕ್ಕೆ ಹಾಕಿದ್ವಿ ಅಲ್ಲಿ ಈ ಹೋರಿ ಫಸ್ಟ್ ಮಾಲಕರ ಕಂಚಿನಗಳವರು ಬಂದಿದ್ರು ಈ ಹೋರಿನ ಹೆಂಗ್ ಬಿಟ್ಟಿದ್ವಿ ಅಂದ್ರೆ ನಾವು ಪಾಳ್ಯದೊಳಗೆ ಹಗ್ಗ ದುಬ್ಬದ ಮೇಲೆ ಹಾಕಿ ಪಾಳ್ಯದ ಕೈ ಬಿಟ್ಟಿದ್ವಿ ತಾನೇ ಬರೋದು ಹಬ್ಬದ ಆ ಕಡೆದೊಳಗೆ ಈ ಪಾಳ್ಯದೊಳಗೆ ಬರಬೇಕಾರೆ ಅವ್ರು ಬಂದು ನಮ್ಮ ಹೋರಿ ಇದು ಅಂದ್ರೆ ಹೌದು ಯಾವಾಗಿತ್ರಿ 4 ಇದ್ರ ಉರ್ತಾಳೆ ಹಚ್ಚಕೊಂಡ್ ಇಚ್ಚಕೊಂಡ್ ಹೋರಿ ತಳಕೆ ಹಾಕೊಂಡ್ಬರ್ತಿದ್ವಿ ಇದಕ್ಕೆ ಅವಾಗ ಇದ್ರದ್ದು ಕೊಂಬ್ ಮುರಿದದ್ದು ಹಲ್ ಮುರಿದದ್ದು ಗೇಟಿ ಹೊಡೆದು ಅಂತ ಹೇಳಿದ್ರು ಅಷ್ಟು ಕಾಡಿದ್ದೋರು ಇವತ್ತು ಹಿಂಗ್ ನಿಲ್ಲಾಕತ್ತದಲ್ಲ ನಿಮ್ ಕೈಯಾಗ ಅನ್ನೋರು ಸಮಾಧಾನಕ್ಕೆ ಬಂದಿದೆ ನಿಮ್ಮ ಹತ್ರ ಬಂದ್ಮೇಲೆ ಸಮಾಧಾನ ಪಾಳ್ಯದೊಳಗೆ ಅಷ್ಟೇ ಬರೀ ಆಕಾಡಕ್ಕ ಬಹಳ ಪಳಗಿಸಿದ್ವಿ ಇವತ್ತೋಣ ಒಂದು ವಿಚಾರ ಇದು ನಮ್ ಗದ್ದಿ ಅಂತಂದ್ರೆ ಈ ಗದ್ದಿಗೆ ಹೋಗಿ ನಮ್ ಎತ್ ಕಟ್ಟಿ ಒಂದು ಟವಿಲ್ ಹೋಗೋದು ನಾವು ಮನೆಗೆ ಬಂದ್ರ ನಮ್ ಗದ್ದಿಗೆ ಇಳಿದು ಯಾರು ಹೋಗಿ ಟವಿಲ್ ತಗೊಂಬರಕ್ ಆಗಿಲ್ಲ ಅದು ಹೌದು ಅದು ಒಂದು ಮೆಚ್ಚತಕ್ಕಂಥ ವಿಚಾರ ಅದು ಎದ್ದು ಹಿಂಗ್ ನಿಂತ್ಕೊಂಡು ಸೆಡ್ಕೊಂಡು ನಿಂತ್ರೆ ಯಾರು ಹೋಗಲ್ಲ ಆ ಕಡೆ ಇದು ಹೊಲದೊಳಗೆ ಹಂಗ ನಿಲ್ತದೆ ಗದ್ದೆಯಾಗ ನಿಲ್ತು ಅಂತಂದ್ರ ನಮ್ಮನ್ನ ಬಿಟ್ಟರೆ ಬೇರೆ ಮನೆಯವ್ರ ಬಿಟ್ಟು ಅವಕಾಶ ಕೊಟ್ಟಿಲ್ಲ ಮನೆಯವ್ರ ಬಿಟ್ಟು ಜಾತಿ ಒಳಗ ಕಣ ಕಾಯಕ್ಕಾಗಿ ಅಥವಾ ಈ ತರ ಅಂತಂತ ಹೇಳಿ ಶಿಕಾರಿಪುರ ಸೈಡ್ ಪೂರ್ತಿ ನಂಬ್ರಿ ಡಾಗ್ ಜಾತಿ ಅದೇ ಉದ್ದೇಶಕ್ಕೆ ತರ್ತಾರ ಆ ಲೆವೆಲ್ಗಿನೂ ನಮ್ಮ ಊರಿ ಇದನ್ನ ಮಾಡೈತಿ ಒಂದು ಮುಖ ಹಲವಾರು ಪ್ರದರ್ಶನ ಆಮೇಲೆ ನಾವು ತಂದಾಗಿಂದ ಬೇಸಾಯ ಬಿಟ್ಟಿಲ್ಲ ಅದನ್ನ ಹೋದ ವರ್ಷದಿಂದ ಅದ್ ಬೇಸಾಯ ಬಿಟ್ಟೇವೆ ಯಾಕಂದ್ರೆ ಬಹಳ ವಯಸ್ಸತ್ತು ಇನ್ ಬೇಸಾಯ ಮಾಡಿದ್ರೆ ನಮ್ದು ಧರ್ಮ ಅಲ್ಲ ಅದು ಆರಾಮ್ ಸುಖದಿಂದ ಸಾಯ್ಲಿ ನಮ್ಮ ಮನೆಯೊಳಗೆ ಬೇಸಾಯ ಬಿಟ್ಟು ಅಲ್ಲಿ ತನಕ ಕಂಟಿನ್ಯೂ ಬೇಸಾಯ ಮಾಡೇವಿ ನಾವ್ ಯಾರ್ದೇ ತರ ಪ್ರಾಕ್ಟೀಸು ಟೈರ್ ಜಗ್ಸೋದು ಅದೇನಿಲ್ಲ ಸ್ವಿಮ್ ಒಂದ್ ಮಾಡಿಸ್ತಿದ್ವಿ ಬಿಟ್ರೆ ಅದಕ್ಕೆ ಯಾವುದೇ ತರದ ಟ್ರೈನಿಂಗ್ ನಮ್ಮಲ್ಲಿಲ್ಲ ಓನ್ಲಿ ಸ್ವಿಮ್ ಒಂದ್ ಆ ಕಡೆಯಿಂದ ಕಿರಿ ಮುಲ್ಲಿನ ಬಿಟ್ರೆ ಈ ಕಡೆಗೆ ಹತ್ಕೊಂಡ್ ಬರೋದ್ರೆ ದಮ್ ಹತ್ತಿ ಹೋಗಿ ಅದಕ್ಕೆ ಸಾಕಾಗಿರೋದು ಅಷ್ಟು ಸ್ವಿಮ್ ಮುಗೀತಲ್ಲಿಗೆ ಇನ್ನ ದೀಪಾವಳಿ ಹಬ್ಬ 1 ತಿಂಗಳು 2 ತಿಂಗಳು ಇರ್ತಾ ಸ್ವಿಮ್ ಮಾಡಿಸ್ತಿದ್ವಿ ಬಿಟ್ರೆ ಅದಕ್ಕೆ ಯಾವುದೇ ರೀತಿಯ ಪ್ರಾಕ್ಟೀಸ್ ಇಲ್ಲ ಮನೇನ್ ಫುಡ್ ಏನ್ ಕೊಡ್ತಿದ್ವಿ ಅದೇ ಕೊಡ್ತಿದ್ವಿ ಬಿಟ್ರೆ ಎಕ್ಸ್ಟ್ರಾ ಅಂದ್ರೆ ಒಂದ್ ನವಣಿ ಒಳ್ಳೆ ಫುಡ್ ಅಂದ್ರೆ ನವಣಿ ಉಳಿದಿದ್ದು ನಮ್ಮ ಮನೇಲಿ ಏನ್ ಇರ್ತದಲ್ಲ ಅದೇ ಫುಡ್ ಹಬ್ಬದವ್ರು ಏನೋ ಸ್ವಲ್ಪ ಎಕ್ಸೆಸ್ ಕೊಡ್ತಿದ್ವಿ ಬಿಟ್ರೆ ಸ್ವಲ್ಪ ಜಾಸ್ತಿ ಕೊಡ ಈಗ ಅದ್ರ ಜೊತೆವರೆಗಿಂತ ಎಕ್ಸೆಸ್ ಕೊಡ್ತಿದ್ವಿ ಬಿಟ್ರೆ ಎಕ್ಸ್ಟ್ರಾ ಏನ್ ಮಾಡಿಲ್ಲ ಅದು ಚೆನ್ನಾಗಿ ಮೇವು ತಿನ್ನೋದು ಚೆನ್ನಾಗಿ ಎಲ್ಲ ಹೊಂದ್ಕೊಂಡ್ ಮನೆಗೆ ಚೆನ್ನಾಗಿ ಹೋಗಿದ್ದಕ್ಕೆ ಅದು ಇಲ್ಲಿ ತಕ್ಕ ಐತಿ ನಮ್ಮ ಮನೆ ಹೊಂದ್ಕೆರ್ಲಿದ್ರ ಜೊತೆಗೆ ಎಲ್ಲರೂ ಯಾರ್ದೋ ಮನೆಗೆ ಇರ್ತೈತಿ ಇವತ್ತಿಗೆ ಅವ್ರಿ ಹೊಂದ್ಕೊಂಡಿದ್ದಕ್ಕೆ ಇಲ್ಲಿ ತನಕ ಐತಿ ಸಾಯ ತನಕ ಇರ್ತೈತಿ ನಮ್ಮ ಮನೆಗೆ ಸರಿ ಮುಗಿಸೋಣ ಹಿಡ್ಕೋಣ ಒಂದ್ಸತಿ ಹಿಡ್ಕೊಂತೀವಿ ಅಷ್ಟಿಗೆ ಏನು ಇದುವರೆಗೂ ಸಂದರ್ಶನ ತಗೊಂಡಿದ್ವೋ ಕೆಲವು ಮಾತಾಡಿರೋದು ನಾನು ಕೇಳಿದ್ದೀನಿ ಬಟ್ ಹೋರಿ ಬಗ್ಗೆನೇ ಕೆಲವೊಬ್ರು ಮಾತಾಡಿರೋದು ಕೆಲವು ಸಂದರ್ಶನಗಳಲ್ಲಿ ಮಾತ್ರ ಒಂದು ಹೋರಿ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಬೇರೆಯವ್ರದ್ದು ಉದಾಹರಣೆ ತಗೊಳ್ದೆ ನನ್ನ ಹೋರಿ ಹಿಂಗೆ ಮಾಡ್ತು ನನ್ನ ಹೋರಿ ಹೀಗೆ ಮಾಡಿತ್ತು ಅಂತ ಹೇಳಿದ್ರಲ್ಲಿ ಗಳಪೂಜಿ ನಿರ್ಭಯ ಮತ್ತೊಂದು ಹೋರಿದು
ಏನು ಅಂದರೆ ಈಗ ಟ್ರೆಂಡ್ ನಡೀತಾ ಇರೋ ಹೋರಿಗಳು ಬೇರೆ, ಅವ್ರು ಮಾತಾಡಿರೋ ರೀತಿ ಬೇರೆ ಆಗಿರುತ್ತೆ. ಇವರು ಸ್ಟಾರ್ಟಿಂಗಿಂದ ನಮ್ಮ ಹಳೆ ಹೋರಿ, ಅಲ್ಲಿಂದ ಹಳೆ ಹೋರಿನೇ ಅದನ್ನು ಪರಿಚಯ ಮಾಡಿಕೊಂಡು ಹೊಸತನಕ್ಕೆ ಬಂದಿದೆ. ಹೊಸತನ ಕೂಡ ಅದರದ್ದೊಂದು ಪರಿಚಯ ಮಾಡಿಕೊಟ್ಟಿದೆ. ಹೊಸತನ ಹಿಂಗಿತ್ತು, ಹಳೆತನ ಹಿಂಗಿತ್ತು, ನಾವು ಹಳೆದಲ್ಲಿ ಹೀಗೆ ಹಬ್ಬ ಮಾಡಿದ್ವಿ, ನೀವು ಹೀಗೆ ಹಬ್ಬ ಮಾಡ್ತಿದ್ದೀರಾ, ಆದರೂ ನಾನು ಜಾಯ್ನ್ ಆಗ್ತಿದ್ದೀನಿ ನಿಮ್ಮ ಹತ್ರ ಅಂತ 24ವರೆಗೂ ಜಾಯ್ನ್ ಆಗಿ ಹೋರಿ ಹಬ್ಬಕ್ಕೆ ಬೀಳ್ಕೊಡುಗೆ ಕೊಟ್ಟಿದೆ. ಗಳಪೂಜಿ ನಿರ್ಭಯ ಹೋರಿ ಹಬ್ಬದಲ್ಲಿ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದೆ. ಇವತ್ತು ಓನರ್ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಇಂಥ ಹೋರಿ ಮತ್ತೊಂದು ಸಿಗಲಿ ಅನ್ನೋದೊಂದೇ ನಮ್ಮ ಒಂದು ಏನು ದೇವ್ರ ಹತ್ರ ನಾವೇನು ಬೇಡ್ಕೋಬೇಕು ಅದೊಂದೇನೆ. ಏಕೆಂದರೆ ಹುಡುಕ್ತಾ ಇರ್ತೀವಿ ನಾವು, ಒಂದು ಆ್ಯಕ್ಷನ್ ಹೋರಿ ಬಂತು ಅಂದರೆ ಅದು ಆ್ಯಕ್ಷನ್ನೇ ಮಾಡ್ಬೇಕು ಆ ಕಾಡದಲ್ಲಿ. ಆ ಥರ ಹೋರಿ ಹುಡುಕ್ತಾ ಇರ್ತೀವಿ. ಸುಮ್ಮನೆ ಓಡೋದ್ರೆ ಓಡೋಯ್ತಲ್ಲ ಅಂತ ಒಂದು ಫೀಲ್ ಬರುತ್ತೆ. ಪಿ ಹೋರಿ ಅಂದರೆ ಅದು ಪಿ ಅದು ಥರ ಗತ್ತನ್ನು ನೋಡ್ತಾ ಇರ್ತೀವಿ. ಹೌದು. ಗಳಪೂಜಿ ನಿರ್ಭಯ ಇನ್ಮೇಲೆ ನೋಡೋಕ್ಕಾಗಲ್ಲ ನಾವು ಹೋರಿ ಹಬ್ಬದಲ್ಲಿ. ಏನು ಅಂದರೆ ಹೇಳಿದ್ರು ಅವರು, ಈಗ ದೇವರಾಗಿರುತ್ತೆ, ಈಗ ದೇವ್ರದ್ದು ಏನು ಅಂದರೆ ಧ್ಯಾನಕ್ಕೆ ಬರೋದಷ್ಟೇ. ಅದು ಆ ಥರ ಕೂತಿದೆ, ಮನೇಲಿ ನೋಡ್ಕೋತಿದ್ದಾರೆ ಚೆನ್ನಾಗಿ. ಆದಷ್ಟು ಇನ್ನೂ ಹೆಚ್ಚಿನ ಪ್ರೀತಿ ಅವ್ರ ಮನೇಲಿ ಕೊಡ್ತಾ ಹೋಗಲಿ. ಬ್ರದರ್, ನಿಮಗೆ ನಮಗೊಂದು ಟೈಮ್ ಕೊಟ್ಟು, ನಿಮ್ಮ ಟೈಮ್ ಬಿಟ್ಟು ನಮಗೊಂದು ಟೈಮ್ ಕೊಟ್ಟಿದ್ದೀರಾ, ಅದಕ್ಕೆ ತುಂಬ ಥ್ಯಾಂಕ್ ಯು. ಇಲ್ಲಿ ಯಾರ್ಯಾರು ಬಂದಿದ್ದೀರೋ ಪ್ರತಿಯೊಬ್ಬರಿಗೂ ನಮ್ಮ ಕಡೆಯಿಂದ ಥ್ಯಾಂಕ್ ಯು. ಅಲ್ಲ, ನಾನು ಒಂದು ವಿಷಯ ಹೇಳ್ಬೇಕು ಅಂದ್ರೆ, ನೀವು ಟ್ರೆಂಡಿಂಗ್ ಹೋರಿ ಬಿಟ್ಟು ನಮ್ಮ ಹಳೆ ಹೋರಿಗೂ ಬಂದಿದ್ದಿರಲ್ಲ, ಅದಕ್ಕೆ ನೀವು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಇಲ್ಲ, ಅದೊಂದು ಇದೆ. ಯಾಕಂದ್ರೆ ಟ್ರೆಂಡಿಂಗ್ ಹೋರಿ ಹೋಗ್ತಾ ಇರೋದು ಎಲ್ಲರೂ ಹೋಗ್ತಾರೆ. ಯಾಕಂದ್ರೆ ಟ್ರೆಂಡಿಂಗ್ ಹೋರಿ ಹೋದ್ರೆ ಅಂತಂದ್ರೆ ಫ್ಯಾನ್ಸ್ ಫಾಲೋವರ್ಸ್ ಜಾಸ್ತಿ ಆಕತಿ, ಲೈಕ್ಸ್ ಜಾಸ್ತಿ ಆಕತಿ. ಅದಕ್ಕೋಸ್ಕರ ಎಲ್ಲ ಟ್ರೆಂಡಿಂಗ್ ಹೋರಿ ಹೋಗ್ತಾರೆ. ನಾವು ಕೆಲವೇ ಜನ ಕಮೆಂಟ್ ಮಾಡಿದ್ರು, ನೀವು ಹೋರಿ ಗುರ್ತಿಸಿ ಬಂದಿರಲ್ಲ ಅದಕ್ಕೆ ಇಲ್ಲ. ಇದ್ರೊಳಗೆ ನಿಮಗೆ ಇದು ಮೆನ್ಷನ್ ಮಾಡಿದ್ದು ಆಕ್ಚುಲಿ ಕೆಲವೇ ಜನ ನಿರ್ಭಯ ನಿಮಗೆ ಸಂದರ್ಶನ ಮಾಡ್ರಿ ಅಂತ. ಆದ್ರೂ ನೀವು ಹೋರಿ ಆರ್ಸ್ಕೊಂಡ್ ಬಂದಿರಲ್ಲ, ಏನೋ ವಿಶೇಷತೆ ಐತಿ ಅಂತ ಬಂದಿರಿ ನೀವು. ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಆಕ್ಚುಲಿ ಫಸ್ಟ್ ಕಾರಣ ಒಂದೇ ಬರೋಕೆ ಕಾರಣ, ಹಳೆಯ ಹೋರಿಗಳನ್ನು ಯಾಕೆ ಚೂಸ್ ಮಾಡಿರ್ತೀವಿ ಅಂತ ಅಂದ್ರೆ, ಹಳೆಯ ಹೋರಿಗಳು ಅಂತ ಬಂದಾಗ ಹಳೆ ಅನ್ನೋ ಪದಾನ ಯೂಸ್ ಮಾಡಿರ್ತಾರೆ ಅವರು. ಯಾಕೆ ಅಂದ್ರೆ ಹೋರಿ ಹಬ್ಬ ಹಳೇದು ಹೇಗಿತ್ತು ಅದನ್ನ ಪರಿಚಯ ಮಾಡ್ಕೊಡ್ಬೇಕು. ನಾವೀಗ ಕೈ ಬಿಟ್ರೆ ಮುಂದೊಂದು ದಿನ ಯಾರೋ ಒಬ್ರು ನನಗೆ ಎದುರಿಗೆ ಸಿಕ್ಕಾಗ ಹೇಳ್ಬೋದು, ಆ ಹೋರಿ ನಿನಗೆ ಹೇಳಿದ್ದೆ ನಾನು ಮಾಡಿಲ್ಲ, ಬಟ್ ಆ ಹೋರಿ ಈಗಿಲ್ಲ ಅಂತ ಬಂದಾಗ ನಮ್ಮಷ್ಟು ಹರ್ಟ್ ಬೇರೆ ಯಾರಿಗೂ ಆಗಲ್ಲ. ಅದೊಂದು ಪ್ರಶ್ನೆ ನಮ್ಮ ಮುಂದೆ ಬಂದ್ಬಿಡುತ್ತೆ.